DNA ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಸುದ್ದಿ, 3-4 ದಿನಗಳ ಹಿಂದೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿತ್ತು. ಅಲ್ಲಿ ಹಡಗುಗಳು ಸೇಫ್ ಆಗಿ ಸಂಚಾರವನ್ನ ಮಾಡ್ತಾ ಇದ್ವು. ಆದ್ರೆ ಯಾವಾಗ ಇರಾನ್ ಎವರ್ ಲವ್ಲಿ ಎನ್ನುವಂಥ ಒಂದು ಸಿಂಗಾಪುರದ ವಾಣಿಜ್ಯ ಹಡಗಿನ ಮೇಲೆ ದಾಳಿ ಮಾಡ್ತೋ, ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿದೆ. ಈಗ ಸದ್ಯಕ್ಕೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಆ ಹಾರ್ಮುಜ್ ಜಲಸಂಧಿ ಏನಿದೆ, ಅದು ಯುದ್ಧದ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಎಲ್ಲಿ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾವಾಗ ಈ ಯುದ್ಧ ಆರಂಭವಾಯಿತು, ಫೆಬ್ರವರಿ 28ಕ್ಕೆ ಆರಂಭ ಆಯಿತು. ಜೊತೆಗೆ ಅವತ್ತೇ ಖಮೇನಿ, ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗುತ್ತೆ. ಅದಾದ್ಮೇಲೆ ಅವರ ಪುತ್ರ ಅಧಿಕಾರಕ್ಕೆ ಬರ್ತಾರೆ. ಆದ್ರೆ ಅಲ್ಲಿಂದ ಇವತ್ತಿನ ತನಕವೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಮುಸ್ತಫಾ ಖಮೇನಿ ಕಾಣಿಸಿಕೊಂಡಿಲ್ಲ. ಹಾಗಾದ್ರೆ ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ನಾನಿವತ್ತು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇದೇ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ, ಹಾರ್ಮುಜ್ ಕದನ ಮತ್ತು ರಹಸ್ಯ ನಾಯಕನ ಅಸ್ತಿತ್ವ. ಹಾರ್ಮುಜ್ ಜಲಸಂಧಿಯನ್ನ ಜಗತ್ತಿನ ಅಥವಾ ವಿಶ್ವದ ತೈಲ ನಾಡಿ ಅಂತ ಕರಿತೀವಿ. ಈ ಯುದ್ಧ ಅಂತ ಅಂದ್ರೆ ಕೇವಲ ಇದೀಗ ಡ್ರೋನ್ಗಳ ಸುರಿಮಳೆ ಅಥವಾ ಮಿಸೈಲ್ಗಳ ದಾಳಿಯಾಗಿ ಮಾತ್ರ ಉಳಿದಿಲ್ಲ. ಬದಲಿಗೆ ಇದು ಯಾವ ರೀತಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ ಅಂತ ಅಂದ್ರೆ, ಎರಡೂ ರಾಷ್ಟ್ರಗಳು, ಒಂದ್ ಕಡೆ ಅಮೆರಿಕ ಹಾಗೆ ಮತ್ತೊಂದ್ ಕಡೆ ಇರಾನ್, ಹಾರ್ಮುಜ್ ಜಲಸಂಧಿಯ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾ ಇದೆ. ಯಾಕಂದ್ರೆ ಇರಾನ್ ಹೇಳ್ತಾ ಇದೆ, ನಮ್ಮ ಪರ್ಮಿಷನ್ ತಗೊಂಡು ನಮ್ಮ ಮಾರ್ಗದಲ್ಲಿ, ನಾವೇನು ಒಂದು ಮಾರ್ಗವನ್ನ ಸೂಚನೆ ಮಾಡಿದ್ದೀವಿ, ಅದೇ ಮಾರ್ಗದಲ್ಲಿ ನಮ್ಮ ದಾರಿಯಲ್ಲಿ ಬಂದ್ರೆ ಮಾತ್ರ ನಿಮ್ಮ ದೇಶದ ಹಡಗುಗಳು ಸೇಫ್. ಅಕಸ್ಮಾತ್ ಏನಾದರೂ ದಾರಿ ಬದಲಿಸಿದ್ರೆ ಭೀಕರ ಪರಿಣಾಮವನ್ನ ನೀವು ಫೇಸ್ ಮಾಡಬೇಕಾಗತ್ತೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನ ಇರಾನ್ ನೀಡಿದೆ. ಇದರ ಜೊತೆಗೆ ಮತ್ತೊಂದು ಕಡೆ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಎಲ್ಲಿದ್ದಾರೆ, ಕೇವಲ ಅವರ ಕಡೆಯಿಂದ ಒಂದಷ್ಟು ಪೋಸ್ಟ್ಗಳು ಬರ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಅಥವಾ ಒಂದಷ್ಟು ಹೇಳಿಕೆಗಳು ಅವ್ರು ಹೇಳಿದ್ದಾರೆ ಎನ್ನಲಾದ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ. ಅದನ್ನ ಬಿಟ್ರೆ ಸಾರ್ವಜನಿಕವಾಗಿ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಹೀಗಾಗಿ ಅವರ ಅಸ್ತಿತ್ವದ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದೆ. ಮತ್ತೊಂದು ಕಡೆ ದೋಹಾದಲ್ಲಿ ಶಾಂತಿ ಒಪ್ಪಂದ ನಡೆಯುತ್ತೆ ಎನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಈ ಒಂದು ಸಂಘರ್ಷದ ಮಧ್ಯೆ ಮತ್ತೊಂದು ಸುತ್ತಿನ ಶಾಂತಿ ಒಪ್ಪಂದ ಆಗಬಹುದು. ಅಮೆರಿಕ ಹಾಗೂ ಇರಾನ್ ನಡುವೆ ದೋಹಾದಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳಬಹುದು ಎನ್ನುವಂಥ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಏನಾಗುತ್ತೆ, ಏನು ಎತ್ತ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಯಾಕಂದ್ರೆ ಈ ಹಿಂದೆಯೂ ನಾವು ನೋಡಿದ್ವಿ, ಶಾಂತಿ ಒಪ್ಪಂದ, ಕದನ ವಿರಾಮ ಅಂತ ಅಂದ್ರು, ಬಟ್ ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಬಂತು. ಹಾಗೆ ಸ್ವಿಟ್ಜರ್ಲೆಂಡ್ನಲ್ಲಿ ನಡಬೇಕಿದ್ದಂತಹ ಶಾಂತಿ ಒಪ್ಪಂದ ಕೂಡ ಅದು ನಡೀಲಿಲ್ಲ. ಒಂದಷ್ಟು ಕಾರಣಗಳಿಂದ ಅದು ಕೂಡ ನಿಂತು ಹೋಯಿತು. ಹೀಗಾಗಿ ನೆಕ್ಸ್ಟ್ ದೋಹಾದಲ್ಲಾದ್ರೂ ಶಾಂತಿ ಒಪ್ಪಂದ ಆಗುತ್ತಾ ಏನು ನೋಡಬೇಕು. ಸದ್ಯಕ್ಕಂತೂ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ಕಾಣಿಸಿಕೊಳ್ತಾ ಇದೆ. ಇಷ್ಟು ದಿನ ನಾವು 3-4 ದಿನಗಳ ಹಿಂದೆ ಇದೇ ಜಿ ಕನ್ನಡ ನ್ಯೂಸ್ DNA ಈ ಸುದ್ದಿಯನ್ನ ವಿಸ್ತೃತವಾಗಿ ವಿಶ್ಲೇಷಣೆ ನಡೆಸಿದ್ವಿ. ಅಲ್ಲಿ ಸದ್ಯಕ್ಕಂತೂ ಯಾವುದೇ ಗೊಂದಲ ಇಲ್ಲ, ಎಲ್ಲ ಹಡಗುಗಳು ಸೇಫ್, ಹಾಗೆ ಜಾಗತಿಕ ಮಟ್ಟದಲ್ಲಿ ಇದು ರಿಲೀಫ್ ಅಂತಲೂ ಕೂಡ ನಾವು ಹೇಳಿದ್ವಿ. ಆದ್ರೆ ಇದರ ಬೆನ್ನಲ್ಲೇ ಇರಾನ್ ಯಾವಾಗ ಅಟ್ಯಾಕ್ ಮಾಡ್ತು ಸಿಂಗಾಪುರದ ಶಿಪ್ನ ಮೇಲೆ, ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ. ಅದಾದ್ಮೇಲೆ ಅಮೆರಿಕ ಕೂಡ ಇರಾನ್ ಮೇಲೆ ರಿವೆಂಜ್ನ ತೀರಿಸ್ಕೊಳ್ತು, ಅಟ್ಯಾಕ್ ಮಾಡ್ತು. ಅದಾದ್ಮೇಲೆ ಇರಾನ್ ಕೂಡ ಮತ್ತೆ ಅಮೆರಿಕಾದ ನೆಲೆಗಳು ಏನಿತ್ತು ಈ ಗಲ್ಫ್ ರಾಷ್ಟ್ರಗಳಲ್ಲಿ, ಅದರ ಮೇಲೆ ಯುದ್ಧವನ್ನ ಸಾರಿದೆ. ಹೀಗಾಗಿ ಸದ್ಯಕ್ಕಂತೂ ಯುದ್ಧದ ವಾತಾವರಣ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಆದ್ರೆ ಇರಾನ್ ಒಂದು ಎಚ್ಚರಿಕೆಯನ್ನ ನೀಡಿದೆ. ಏನಂತ ಎಚ್ಚರಿಕೆ ಅದು ಸ್ಟ್ರೇಟ್ ಆಫ್ ಹಾರ್ಮುಜ್ ವಿಚಾರದಲ್ಲಿ. ಅಕಸ್ಮಾತ್ ನಾವು ಏನು ನಿಮ್ಗೊಂದು ದಾರಿಯನ್ನ ತೋರಿಸಿದೀವಿ, ಆ ದಾರಿಯಲ್ಲೇ ನೀವು ಹೋಗ್ಬೇಕಾಗತ್ತೆ ವಿತ್ ಪರ್ಮಿಷನ್. ನಮ್ಮ ಪರ್ಮಿಷನ್ ತಗೊಂಡು ನೀವು ಆ ದಾರಿಯಲ್ಲಿ ಹೋಗ್ಬೇಕು. ನಿಮ್ಮ ಹಡಗುಗಳು, ನಿಮ್ಮ ದೇಶದ ಹಡಗುಗಳು ಅದೇ ದಾರಿಯಲ್ಲಿ ಹೋಗ್ಬೇಕು. ಇನ್ ಕೇಸ್ ನೀವೇನಾದ್ರೂ ನಮ್ಮ ಕಣ್ ತಪ್ಪಿಸಿ ಬೇರೆ ರೂಟಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಸರ್ವನಾಶ ಖಂಡಿತ ಎನ್ನುವಂಥ ಒಂದು ಎಚ್ಚರಿಕೆಯನ್ನ ನೀಡಿದೆ. ದಾರಿ ಬದಲಿಸಿದ್ರೆ ಸಮುದ್ರದಲ್ಲೇ ಸಮಾಧಿ ಮಾಡ್ತೀವಿ ಎನ್ನುವಂಥ ಒಂದು ಬಲವಾದ ಎಚ್ಚರಿಕೆ ಇದು. ಹಾರ್ಮುಜ್ ಜಲಸಂಧಿ ಬಿಟ್ಟು ಹೊಸ ಮಾರ್ಗವನ್ನ ಬಳಸದಂತೆ ಇರಾನ್ ವಾರ್ನಿಂಗ್ ನೀಡಿದೆ. ಓಮನ್ ಪರ್ಯಾಯ ಮಾರ್ಗಕ್ಕೆ ಇರಾನ್ನಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಈ ಓಮನ್ ಕರಾವಳಿಯ ಪರ್ಯಾಯ ಮಾರ್ಗವನ್ನ
ಇರಾನ್ನ ಕಣ್ತಪ್ಪಿಸಿ ಹಡಗುಗಳು ಬಳಸ್ತಾ ಇದ್ವು. ಆದರೆ ಇರಾನ್ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ವಾಣಿಜ್ಯ ಹಡಗುಗಳು ಕಡ್ಡಾಯವಾಗಿ ಇರಾನ್ ಸೈನ್ಯದ ಸಂಪರ್ಕದಲ್ಲೇ ಇರಬೇಕು, ಮತ್ತೆ ಇರಾನ್ನ ರೂಲ್ಸ್ಗಳನ್ನೇ ಫಾಲೋ ಮಾಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಜೊತೆಗೆ ಯಾವಾಗ ಅದು ಸಿಂಗಾಪುರದ ಒಂದು ಹಡಗಿನ ಮೇಲೆ ದಾಳಿ ಮಾಡ್ತೋ ಆಗ್ಲೂ ಕೂಡ ಇರಾನ್ ಹೇಳಿದ ಅದೇನೆ, ಹಡಗು ನನ್ನ ಪರ್ಮಿಷನ್ ಇರಲಿಲ್ಲ, ವಿತೌಟ್ ಪರ್ಮಿಷನ್, ಹಾಗೆ ಅನಧಿಕೃತ ಮಾರ್ಗದಲ್ಲಿ ಬೇರೆ ಓಮನ್ ಕರಾವಳಿಯ ಮಾರ್ಗದಲ್ಲಿ ಅದು ಸಂಚರಿಸ್ತಾ ಇತ್ತು ಅಂತ ಇರಾನ್ನ ಪರ್ಷಿಯನ್ ಗಲ್ಫ್ ಸ್ಟೇಟ್ ಅಥಾರಿಟಿ ಆರೋಪವನ್ನ ಮಾಡಿತ್ತು. ಆದರೆ ಹಡಗು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಶಿಫಾರಸು ಮಾಡಿರುವಂತಹ ಮಾರ್ಗದಲ್ಲೇ ಚಲಿಸ್ತಾ ಇತ್ತು ಎನ್ನುವಂತಹ ವಿಷಯ ಕೂಡ ತಿಳಿದು ಬಂದಿತ್ತು. ಆದರೆ ಇರಾನ್ ನೀಡಿರುವಂತಹ ಸಮಜಾಯಿಷಿ ಆ ಥರದ್ದು. ಓಮನ್ ಪರ್ಯಾಯ ಮಾರ್ಗಕ್ಕೆ ಇರಾನ್ನಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಮ್ಮ ನಿಯಮ ಪಾಲಿಸದಿದ್ರೆ ನಿಮ್ಮ ಹಡಗುಗಳು ಸೇಫ್ ಆಗಿ ಇರೋದಿಲ್ಲ ಅಂತ ವಾರ್ನಿಂಗ್ ಕೂಡ ಬಂದಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ರೀತಿ ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾಗತಿಕ ಹಡಗು ಸಂಸ್ಥೆಗಳಿಗೆ ಇರಾನ್ ಕ್ರಾಂತಿಕಾರಿ ಸೈನ್ಯ ಈ ರೀತಿ ತಾಕೀತನ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಕಂಟ್ರೋಲ್ ನಮ್ಮ ದೇಶದಲ್ಲೇ ಇರಬೇಕು ಅನ್ನೋದು ಇರಾನ್ನ ಗುರಿ. ನಮ್ಮ ಪರ್ಮಿಷನ್ ತಗೊಂಡೇ ಎಲ್ಲ ಹಡಗುಗಳು ಪಾಸ್ ಆಗಬೇಕು, ವಿತೌಟ್ ಪರ್ಮಿಷನ್ ಹೋದರೆ ಈ ರೀತಿ ಮಾಡಬೇಕಾಗತ್ತೆ, ಈ ರೀತಿ ದಾಳಿಯನ್ನು ನೀವು ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡ್ತಿದೆ. ಹಾರ್ಮುಜ್ ಜಲಸಂಧಿಯ ಮಹತ್ವ ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅಲ್ಲಿ ವ್ಯಾಪಾರ ವಹಿವಾಟು ನಡೀಲೇಬೇಕು, ಆದರೆ ವಿತೌಟ್ ಪರ್ಮಿಷನ್ ಹೋಗೋ ಹಾಗೆ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇದು ಸ್ಟೇಟ್ ಆಫ್ ಹಾರ್ಮುಜ್ನ ವಿಷಯ. ಆದರೆ ಮತ್ತೊಂದು ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಎಲ್ಲಿ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾಗುತ್ತೆ. ಅವತ್ತಿನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗುತ್ತೆ. ಅದಾದ ಮೇಲೆ ಅವರ ಪುತ್ರ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಆದರೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಅವರು ಕಾಣಿಸಿಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಹೀಗಾಗಿ ಇದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಎಲ್ಲಿ ಎನ್ನುವಂತಹ ಪ್ರಶ್ನೆ. ಅಲಿ ಖಮೇನಿ ಮೃತಪಟ್ಟಿದ್ರು, ಅದಾದ್ಮೇಲೆ ಅಧಿಕಾರವನ್ನು ವಹಿಸಿಕೊಂಡಿದ್ರು ಪುತ್ರ ಮೊಸ್ತಬಾ. 4 ತಿಂಗಳಾದರೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಹೊಸ ನಾಯಕ ಕಾಣಿಸಿಕೊಂಡಿಲ್ಲ. ಅಮೆರಿಕ ದಾಳಿಯಲ್ಲಿ ಯಾವಾಗ ದಾಳಿಯನ್ನು ಮಾಡ್ತು 28ನೇ ತಾರೀಕು ಫೆಬ್ರವರಿ, ಅವತ್ತು ಆಯತೊಲ್ಲಾ ಅಲಿ ಖಮೇನಿ ಮೃತಪಟ್ಟಿದ್ರು. ಜೊತೆಗೆ ಅವರ ಪುತ್ರ ಮೊಸ್ತಬಾ ಖಮೇನಿಗೆ ಗಂಭೀರ ಗಾಯವಾಗಿದೆ ಅಂತ ಅಮೆರಿಕಾನೇ ಹೇಳ್ಕೊಂಡಿದೆ. ಸೊ ಈ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಜುಲೈ 9ರಂದು ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ಒಂದು ಭರ್ಜರಿ ಸಿದ್ಧತೆ ಕೂಡ ರೆಡಿ ಆಗ್ತಾ ಇದೆ. ಹೀಗಾಗಿ ಅವತ್ತಾದರೂ ತಂದೆಯ ಅಂತ್ಯಕ್ರಿಯೆಯ ದಿನವಾದರೂ ಜಗತ್ತಿನ ಮುಂದೆ ಬರ್ತಾರಾ ಮೊಸ್ತಬಾ ಖಮೇನಿ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ 40 ದಿನಗಳ ಬಳಿಕ ಅಥವಾ 3-4 ತಿಂಗಳ ಬಳಿಕ ಈ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಕೂಡ ಇದೆ. ಮೊದಲನೇದಾಗಿ ಸಾಕಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಈ ಅಂತ್ಯಕ್ರಿಯೆಗೆ. 2 ಕೋಟಿ ಜನ ಸೇರುವಂಥ ನಿರೀಕ್ಷೆ. ಹೀಗಾಗಿ ವ್ಯವಸ್ಥೆಗೆ ಟೈಮ್ ಬೇಕು ಅಂತ ಜುಲೈಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗೆ ಇದು ಪವಿತ್ರ ಮೊಹರಂ ತಿಂಗಳು, ಇದಾದ್ಮೇಲೆ ಮಾಡೋಣ ಅಂತ. ಜೊತೆಗೆ ಮೆರವಣಿಗೆ ಕೂಡ ಇರುತ್ತಂತೆ ಈ ಅಂತ್ಯಕ್ರಿಯೆಯಲ್ಲಿ. ಹೀಗಾಗಿ ಸಿದ್ಧತೆಗಳಿಗೆ ಟೈಮ್ ಬೇಕಾಗುತ್ತೆ. ಸೆಕ್ಯೂರಿಟಿ ಪರ್ಪಸ್, ಯುದ್ಧದ ವಾತಾವರಣ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೆಬ್ರವರಿ 28 ಖಮೇನಿ ಹತ್ಯೆಯಾಗಿತ್ತು. ತಂದೆಯ ನಿಧನದ ನಂತರ ಮಾರ್ಚ್ 8ರಂದು ಮೊಸ್ತಬಾ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವರು ಕೇವಲ ಎಕ್ಸ್ನಲ್ಲಿ ಪೋಸ್ಟ್ಗಳು ಅಥವಾ ಅಧಿಕೃತ ಪ್ರಕಟಣೆಗಳ ಮೂಲಕವಷ್ಟೇ ಆದೇಶಗಳನ್ನು ನೀಡ್ತಾ ಇದ್ದಾರೆ. ಅವರು ಬದುಕಿದ್ದಾರಾ ಅಥವಾ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎನ್ನುವಂಥ ಪ್ರಶ್ನೆಗಳು ಮೂಡಿದ್ವು. ಆದರೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಮೊಸ್ತಬಾ ಬದುಕಿದ್ದಾರೆ, ಹಾಗೆ ಆಡಳಿತದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದರು. ಹೀಗಾಗಿ ಅವರ ಅಸ್ತಿತ್ವ ಅಥವಾ ಅವರು ಇದಾರಾ ಇಲ್ವಾ ಎನ್ನುವಂಥ ಪ್ರಶ್ನೆಗಳಿಗೆ ತೆರೆ ಬಿದ್ದಿದೆ ಸದ್ಯಕ್ಕಂತೂ. ಆದರೆ ಯಾವಾಗ ಕಾಣಿಸ್ಕೊಳ್ತಾರೆ ಜಗತ್ತಿನ ಮುಂದೆ ಅನ್ನೋದು ಸದ್ಯದ ಪ್ರಶ್ನೆ. ಅಂದರೆ ಒಂದಷ್ಟು ಸೆಕ್ಯೂರಿಟಿ ರೀಸನ್ಸ್ ಇಂದ ಅವರು ಕೂಡ ಮೇ ಬಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದಲೇ ಇರಬಹುದು. ಹಾಗೆ ಮುಂದೆ ನಾನಾಗಲೇ ಹೇಳಿದಾಗೆ ಶಾಂತಿ ಒಪ್ಪಂದ, ಮೇ ಬಿ ಇದು ತುಂಬ ಸಿಲ್ಲಿ ಅಂತ ಅನ್ಸ್ಬೋದು. ಯಾಕಂದರೆ ಪದೇ ಪದೇ ಯುದ್ಧ ಅಥವಾ ಶಾಂತಿ ಒಪ್ಪಂದ, ಕದನ ವಿರಾಮ ಅಂತ ಹೇಳ್ತೀವಿ, ಮತ್ತೆ ಒಂದು 24 ಅವರ್ಸ್ ಒಳಗಡೆನೆ ಮತ್ತೆ ಯುದ್ಧ ಆಗ್ತಾ ಇದೆ. ಈ ರೀತಿ ಉದ್ವಿಗ್ನತೆ ಉಂಟಾಗ್ತಾ ಇದೆ, ಇದು ಕಾಮನ್ ಆಗ್ತಾ ಇದೆ. ಆದರೆ ಮತ್ತೆ ಶಾಂತಿ ಒಪ್ಪಂದ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ದೋಹಾದಲ್ಲಿ ಮಂಗಳವಾರ ನಡೆಯುತ್ತೆ. ಅಂದರೆ ನಾಳೆ ಮಂಗಳವಾರ ದೋಹಾದಲ್ಲಿ ಮಹಾ ಮಾತುಕತೆ ನಡೆಯುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ನಾಳೆ ಏನಾಗುತ್ತೆ, ಮತ್ತೆ ಶಾಂತಿ ಒಪ್ಪಂದ ಕಂಪ್ಲೀಟ್ ಆಗಿ ಇಡೀ ಜಗತ್ತು ರಿಲೀಫ್ ಆಗುತ್ತಾ ಅಥವಾ ಮತ್ತೆ ಅದರ ಬೆನ್ನಲ್ಲೇ ಯುದ್ಧ ಮುಂದುವರಿಯುತ್ತಾ ನೋಡಬೇಕು. ಸದ್ಯಕ್ಕೆ ಅಮೆರಿಕ ಹಾಗೂ ಇರಾನ್ ನಡುವೆ ಸದ್ಯಕ್ಕಂತೂ ದಾಳಿಗಳು ಸ್ಥಗಿತವಾಗಿದೆ. ಹಾರ್ಮುಜ್ ವಿವಾದ ಸಾಲ್ವ್ ಮಾಡೋದಕ್ಕೆ ಕತಾರ್ನಲ್ಲಿ ತಾಂತ್ರಿಕ ಮಟ್ಟದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ನಾಳೆ ಮಂಗಳವಾರ ನಡೆಯುತ್ತೆ. ಶಾಂತಿ ಒಪ್ಪಂದದ 5ನೇ ವಿಧಿ ಬಗ್ಗೆ ಒಂದು ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ. ವಾಣಿಜ್ಯ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಮೆರಿಕ ಒತ್ತಾಯವನ್ನ ಮಾಡ್ತಿದೆ.
ಇದಕ್ಕೆ ಇರಾನ್ ಏನು ಹೇಳ್ತಾ ಇದೆ, ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧ ತೆರವಿಗೆ ಟೆಹರಾನ್ ಒಂದು ಕಡೆ ಪಟ್ಟನ್ನ ಹಿಡಿತಾ ಇದೆ. ಅಂದರೆ ಈ ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಅಥವಾ ಈ ಪರಮಾಣು ವಿಚಾರವಾಗಿ ಆರಂಭವಾದಂಥ ಯುದ್ಧ ಕೊನೆಗೆ ಇಲ್ಲಿವರೆಗೂ ಬಂದು ನಿಂತಿದೆ. ಹಾರ್ಮುಜ್ ಜಲಸಂಧಿ ಮೇಲೆ ಕಂಟ್ರೋಲ್ ತಗೊಳ್ಬೇಕು ಅಂತ ಈ ಕಡೆ ಅಮೆರಿಕಾನು ಹೇಳ್ತಾ ಇದೆ, ಹಾಗೆ ಇರಾನ್ ಕೂಡ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ಹೀಗಾಗಿ ನಾಳೆ ನಡೆಯುವಂತಹ ಶಾಂತಿ ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಆಗುತ್ತೆ ಅಂತ ನೋಡಬೇಕು. ಇನ್ನು ಈ ಹಾರ್ಮುಜ್ ಜಲಸಂಧಿ ಇದೊಂದು ಅತ್ಯಂತ ಪ್ರಮುಖವಾದಂಥ ಕಡಲ ಮಾರ್ಗ. ಪ್ರಪಂಚದ ಒಟ್ಟು ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಏನಿದೆ, LNG ಅಂತ ಕರಿತೀವಿ, ಇದರ 5ನೇ 1 ಭಾಗ ಅಂದರೆ 20% ಇದೇ ಮಾರ್ಗದ ಮೂಲಕ ಎಕ್ಸ್ಪೋರ್ಟ್ ಆಗುತ್ತೆ. ಈ ಜಲಸಂಧಿಯ ಮೇಲಿನ ಕಂಟ್ರೋಲ್ ಏನಿದೆ ಅಥವಾ ಈ ಇರಾನ್ಗೆ ಜಾಗತಿಕ ಆರ್ಥಿಕತೆ ಮತ್ತು ಅಮೆರಿಕಾದಂತಹ ತನ್ನ ವಿರೋಧಿ ದೇಶಗಳ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಮುಖ ರಾಜತಾಂತ್ರಿಕ ಅಸ್ತ್ರ ಇರಾನ್ಗೆ ಅಂದರೆ ಅದು ಈ ಹಾರ್ಮುಜ್ ಜಲಸಂಧಿ. ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದರೆ ಬೇರೆ ದೇಶಗಳು ಬೇಡ್ಕೊಳ್ಬೇಕಾಗತ್ತೆ ಅನ್ನೋದು ಇರಾನ್ನ ತಂತ್ರ. ಹೀಗಾಗಿ ಏನಾಗುತ್ತೆ ಮುಂದೆ, ನಾಳಿನ ಒಂದು ಶಾಂತಿ ಒಪ್ಪಂದದಲ್ಲಿ ಏನಾದರೂ ಮಹತ್ವದ ಬದಲಾವಣೆಗಳು ನಡೆಯುತ್ತಾ, ಒಪ್ಕೊಳ್ತಾವ ಎರಡೂ ದೇಶಗಳು, ಅಥವಾ ಮತ್ತೆ ಇದೇ ರೀತಿ ಹಗ್ಗ ಜಗ್ಗಾಟ ಮುಂದುವರಿಯುತ್ತಾ ಅಂತ ಕಾದು ನೋಡಬೇಕು. ಇದರ ಜೊತೆಗೆ ಮೊನ್ನೆ ಏನು ಒಂದು ಹಡಗಿನ ಮೇಲೆ ಇರಾನ್ ದಾಳಿಯನ್ನು ಮಾಡಿತ್ತು, ಅದರ ಬೆನ್ನಲ್ಲೇ ಅಮೆರಿಕ ಏನು ಸುಮ್ಮನೆ ಇರಲಿಲ್ಲ. ಅಮೆರಿಕ ಕೂಡ ಇರಾನ್ ಮೇಲೆ ಸತತವಾಗಿ ಕ್ಷಿಪಣಿ ದಾಳಿಗಳನ್ನು ಮಾಡಿತ್ತು. ಅದು ಕೂಡ ಇರಾನ್ನಲ್ಲಿ ಇರುವಂಥ ಈ ಶಸ್ತ್ರಾಸ್ತ್ರಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿರ್ತಾರಲ್ಲ, ಒಂದು ಸ್ಟೋರೇಜ್ ಅಂತ ಏನು ಹೇಳ್ತೀವಿ, ಅಲ್ಲಿ ಡ್ರೋನ್ ಆಗಿರ್ಬೋದು, ಮಿಸೈಲ್ ಆಗಿರ್ಬೋದು, ಅಂತಹ ಸಂಗ್ರಹಗಾರಗಳ ಮೇಲೆ ಅಮೆರಿಕ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿತ್ತು. ಎಲ್ಲೆಲ್ಲಿ ಕೌಂಟರ್ ಅಟ್ಯಾಕ್ ಮಾಡಿತ್ತು? ಇರಾನ್ ಕ್ಷಿಪಣಿಗಳಿಂದ ನರಕ ದರ್ಶನ ಆಗಿತ್ತು. ಎಲ್ಲಿ ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿರುತ್ತೆ ಅದರ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿತ್ತು. ಅಮೆರಿಕಾದಿಂದ ತನ್ನ 10 ನೆಲೆಗಳ ದಾಳಿಗೆ ಇರಾನ್ನಿಂದ ಭೀಕರ ರಿವೆಂಜ್ ಬಂದಿದೆ. ಕುವೈತ್ ಮತ್ತು ಬಹ್ರೇನ್ನ ಅಮೆರಿಕ ನೆಲೆಗಳ ಮೇಲೆ IRGC ದಾಳಿಯನ್ನ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ಬೋದು, ಹಾಗೆ ಸುಸಜ್ಜಿತ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಾಗಿದೆ. ಇದೇ ರೀತಿ ನೀವೇನಾದರೂ ನಮಗೆ ಪ್ರವೋಕ್ ಮಾಡ್ತಾನೆ ಇದ್ರೆ ಯಾವುದೇ ಮಾತುಕತೆ ನಡೆಯೋದಿಲ್ಲ, ಮಾತುಕತೆ ಬಂದ್ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತೆ ಯುದ್ಧದ ಸೈರನ್ ಮೊಳಗಿದೆ. ನಾನು ಆಗಲೇ ಹೇಳಿದಾಗೆ ತುಂಬ ಸಿಲ್ಲಿ ಅಂತ ಅನ್ಸುತ್ತೆ, ಪದೇ ಪದೇ ಶಾಂತಿ ಒಪ್ಪಂದ, ಪದೇ ಪದೇ ಈ ರೀತಿ ಅಟ್ಯಾಕ್ಗಳು ನಡೀತಾನೆ ಇದ್ರೆ ಆ ಶಾಂತಿ ಒಪ್ಪಂದ ಅನ್ನುವಂಥ ಒಂದು ಹೆಸರೇ ಒಂದು ಕಾಮಿಡಿಯಾಗಿ ಟರ್ನ್ ಆಗ್ಬೋದು. ಆ ರೀತಿನೇ ಆಗ್ತಿದೆ. ಅದಕ್ಕೆ ಅಲ್ವಾ ಟ್ರಂಪ್ ಅವರ ಅಂದರೆ ನಾವೊಂದು ವರದಿಯನ್ನು ನೋಡಿದ್ವಿ ಇತ್ತೀಚೆಗಷ್ಟೇ, ಟ್ರಂಪ್ ಅವರ ಮೇಲೆ ಜನರ ವಿಶ್ವಾಸ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಜಾಗತಿಕವಾಗಿ ಅಂತ. ಯಾಕಂದ್ರೆ ಶಾಂತಿ ಒಪ್ಪಂದಕ್ಕೆ ಇರುವಂತಹ ಬೆಲೆನೇ ಅದು ಕಳ್ಕೊಳ್ತಾ ಇದೆ. ಪದೇ ಪದೇ ಇದೇ ರೀತಿ ಯುದ್ಧಗಳು ನಡೀತಾ ಇದೆ. ಹಾಗೆ ಇರಾನ್ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿದೆ, ಪದೇ ಪದೇ ಈ ರೀತಿ ನೀವು ನಮಗೆ ಪ್ರವೋಕ್ ಮಾಡ್ತಾನೆ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಸೈರನ್ನ ಮೊಳಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದಂತೆ ಇರಾನ್ನ 10 ಮಿಲಿಟರಿ ಕೇಂದ್ರಗಳ ಮೇಲೆ ದಾಳಿಯಾಗಿತ್ತು. ಅದಕ್ಕೆ ಅಷ್ಟೇ ಭೀಕರವಾಗಿ ಇರಾನ್ ತಿರುಗೇಟು ನೀಡಿತ್ತು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಸುಸಜ್ಜಿತ ಡ್ರೋನ್ಗಳ ಮೂಲಕ ಕುವೈತ್ನ ಅಲಿ ಅಲ್ ಸಲೇಮ್ ಹಾಗೆ ಬಹ್ರೇನ್ನಲ್ಲಿರುವಂತಹ ಅಮೆರಿಕದ 5ನೇ ಫ್ಲೀಟ್ ನೆಲೆಗಳ ಮೇಲೆ IRGC ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಹಾಗೆ ಈ ಭೀಕರ ಅಟ್ಯಾಕ್ ಬೆನ್ನಲ್ಲೇ ಅಮೆರಿಕ ಮಿಲಿಟರಿ ನೆಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಹಾಗೆ ಅಮೆರಿಕ ತನ್ನ ಆಕ್ರಮಣಕಾರಿ ಧೋರಣೆ ಹಾಗೂ ಪ್ರಚೋದನೆ ನೀಡೋದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ, ಅದು ಸ್ಟೇಟ್ಮೆಂಟ್ಸ್ಗಳ ಮೂಲಕ ಆಗಿರ್ಬೋದು ಅಥವಾ ದಾಳಿಯ ಮೂಲಕ ಆಗಿರ್ಬೋದು, ಮತ್ತೆ ಮತ್ತೆ ಪ್ರವೋಕ್ ಮಾಡ್ತಾನೆ ಇದ್ರೆ ಈ ಶಾಂತಿ ಮಾತುಕತೆ ಏನು ದೋಹಾದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ, ಅದನ್ನು ನಾವು ಕಂಪ್ಲೀಟ್ ಆಗಿ ಕೈ ಬಿಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಶಾಂತಿ ಒಪ್ಪಂದಕ್ಕೆ ಬರೋದಿಲ್ಲ ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಏನಾಗುತ್ತೆ, ಈ ಶಾಂತಿ ಒಪ್ಪಂದ ನಡೆಯುತ್ತಾ ಇಲ್ವಾ ಏನು ಎತ್ತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈಗ ಕಂಪ್ಲೀಟ್ ಆಗಿ ಇದು ಸ್ಟೇಟ್ ಆಫ್ ಹಾರ್ಮುಜ್ ವಿಷಯಕ್ಕೆ ಬಂದು ನಿಂತಿದೆ ಈ ಯುದ್ಧ. ಒಂದು ಕಡೆ ಮತ್ತೆ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಹಾಗೆ ಯಾಕೆ ಈ ಕದನ ವಿರಾಮವನ್ನು ರೂಲ್ಸ್ನ ಬ್ರೇಕ್ ಮಾಡಿ ಯಾಕೆ ದಾಳಿ ಮಾಡಿದ್ರೆ ಅಂತ ಕೇಳಿದ್ರೆ ಅದಕ್ಕೊಂದಷ್ಟು ಆಲ್ರೆಡಿ ಸಮಜಾಯಿಷಿಗಳು ಎರಡೂ ರಾಷ್ಟ್ರಗಳಲ್ಲಿದೆ. ಹೀಗಾಗಿ ಯಾರೂ ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ. ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಹೀಗಾಗಿ ನಾಳೆ ಏನಾಗುತ್ತೆ ಅಂತ ನೋಡೋಣ. ಆದರೆ ಇದರ ಜೊತೆಗೆ ಇಡೀ ವಿಶ್ವಕ್ಕೆ ಸಂಕಷ್ಟ, ಯಾಕಂದರೆ ಹಾರ್ಮುಜ್ ಜಲಸಂಧಿ ಮತ್ತೆ ಹಾಟ್ಸ್ಪಾಟ್ ಆಗಿದೆ, ಯುದ್ಧದ ಹಾಟ್ಸ್ಪಾಟ್. ವಿಶ್ವದ ತೈಲ ಜೀವನಾಡಿಗೆ ಸಂಕಷ್ಟ ಎದುರಾಗಿದೆ. 30 ಕಿಲೋಮೀಟರ್ ಅಗಲದ ಈ ಒಂದು ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಕಂಪ್ಲೀಟ್ ಆಗಿ ಕಂಟ್ರೋಲ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನಾನು ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗಲ್ಲೇ ಒಂದು ಸ್ಟೇಟ್ಮೆಂಟ್ ಬಂದಿದೆ ಇರಾನ್ ಕಡೆಯಿಂದ, ನಾವು ಯಾವ ಮಾರ್ಗವನ್ನು ತೋರಿಸ್ತೀವೋ ಅದೇ ಮಾರ್ಗದಲ್ಲಿ ನಿಮ್ಮ ಹಡಗುಗಳು ಹೋಗಬೇಕು, ಇಲ್ದಿದ್ರೆ
ಖಂಡಿತವಾಗಿಯೂ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ವಿಶ್ವದ 20% ಕಚ್ಚಾ ತೈಲ ಮತ್ತು LNG ಇದೇ ಮಾರ್ಗದಲ್ಲಿ ಸಾಗಣೆ ಆಗುತ್ತೆ. ಇರಾನ್ ವಿಧಿಸ್ತಾ ಇರುವ ತೈಲ ಸಾಗಣೆ ಶುಲ್ಕಕ್ಕೆ ಅಮೆರಿಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆ ಟೋಲ್ ಏನು ಹೇರೋದಕ್ಕೆ ಹೋಗಿದೆ ಅದಕ್ಕೆ ಅಮೆರಿಕದ ವಿರೋಧ ಇದೆ. ಆದರೆ ಇದೇ ರೀತಿ ಸಂಘರ್ಷ ಏನಾದರೂ ಕಂಟಿನ್ಯೂ ಆಗ್ತಾ ಹೋದರೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಗಗನಕ್ಕೆ ಏರಲಿದೆ. ಜಾಗತಿಕ ಇಂಧನ ಭದ್ರತೆಗೆ ನಾಳೆ ನಡೆಯುವಂತಹ ದೋಹಾ ಮಾತುಕತೆಯೇ ಅಂತಿಮ ಭರವಸೆ ಆಗುತ್ತೆ. ನಾಳೆ ಮಾತುಕತೆ ನಿಜಕ್ಕೂ ನಡೆಯುತ್ತಾ ಅನ್ನೋದೇ ಮೊದಲನೇ ಪ್ರಶ್ನೆ. ಮಾತುಕತೆ ನಡೆದ್ರೂ ಕೂಡ ಅವರು ಹೇಳೋದು ಇವ್ರು ಒಪ್ತಾರಾ, ದೇಶದ ವಾದವನ್ನು ಇವ್ರು ಒಪ್ತಾರಾ, ಅಥವಾ ಮತ್ತೆ ಆ ಮಾತುಕತೆ ಅರ್ಧಕ್ಕೆ ನಿಂತು ಹೋಗುತ್ತಾ, ಏನು ಎತ್ತ ಎಲ್ಲವೂ ಕೂಡ ನಾಳೆ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕಂತೂ ಈ ಒಂದು ಶಾಂತಿ ಮಾತುಕತೆ ಅಥವಾ ಏನಿದೆ ಇದು ದೋಹಾ ಅಂಗಳದಲ್ಲಿದೆ. ದೋಹಾದಲ್ಲಿ ನಾಳೆ ಏನಾಗುತ್ತೆ ಏನು ಎತ್ತ ನೋಡಬೇಕು. ಹಾಗೆ ನೆಕ್ಸ್ಟ್ ಜುಲೈಯಲ್ಲಿ ನಡೆಯುವಂತಹ ಅಂತ್ಯಕ್ರಿಯೆಯಲ್ಲಾದರೂ, ತಮ್ಮ ತಂದೆಯ ಅಂತ್ಯಕ್ರಿಯೆಯಲ್ಲಾದರೂ ಮುಸ್ತಫಾ ಖಮೇನಿ ಕಾಣಿಸ್ಕೊಳ್ತಾರಾ ಅಂತ ಕಾದು ನೋಡಬೇಕು. ಈಗ ಜಿ ಕನ್ನಡ ನ್ಯೂಸ್ DNA ಎರಡನೇ ಸ್ಟೋರಿಯತ್ತ ಗಮನ ಹರಿಸೋಣ. ಈಗ ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಂದರೆ, ತಾನೇ ಬಿತ್ತಿರುವಂತಹ ವಿಷದ ಬೀಜ ತನಗೇನೆ ಮೃತ್ಯುಪಾಶ ಆಗ್ತಾ ಇದೆ. ಅಂದರೆ ಒಂದು ಕಾಲದಲ್ಲಿ ತಾಲಿಬಾನಿಗಳನ್ನು ಪೋಷಿಸಿತ್ತು ಪಾಕಿಸ್ತಾನ. ಹಾಗೆ ಪಾಕಿಸ್ತಾನದ ಪ್ಲಾನ್ ಏನಿತ್ತು, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರಬೇಕು, ತಾಲಿಬಾನ್ ಸರ್ಕಾರ ಬರಬೇಕು, ಆಗ ಕಂಪ್ಲೀಟ್ ಕಂಟ್ರೋಲ್, ಅಫ್ಘಾನಿಸ್ತಾನದ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಯಾಕಂದರೆ ಕಂಪ್ಲೀಟ್ ಆಗಿ ಆ ತಾಲಿಬಾನ್ ಸಂಘಟನೆ ಏನಿದೆ ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದು ಇದೇ ಪಾಕಿಸ್ತಾನ. ಆದರೆ ಯಾವಾಗ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂತೋ ಈಗ ಅವರೇ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿಜಕ್ಕೂ ಒಂದು ರೀತಿ ಕರ್ಮ ರಿಟರ್ನ್ಸ್ ಅಥವಾ ಬೂಮ್ರಾಂಗ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಆಗ್ತಾ ಇದೆ ಇಲ್ಲಿ. ಹಾಗೆ ಕರಾಚಿಯ ರೇಂಜರ್ಸ್ ಕಚೇರಿ ಮೇಲೆ ಅಫ್ಘಾನಿಸ್ತಾನ ದಾಳಿಯನ್ನು ಮಾಡಿತ್ತು. ಹೀಗಾಗಿ ಪಾಕಿಸ್ತಾನ ಅದಕ್ಕೆ ಮತ್ತೆ ತಿರುಗೇಟನ್ನು ನೀಡಿದೆ, ಒಂದು ರೀತಿ ಭೀಕರ ದಾಳಿಯನ್ನು ನಡೆಸಿದೆ. ಈ ಭೀಕರ ದಾಳಿಯಲ್ಲಿ 29 ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ಪಾಕಿಸ್ತಾನ ಹೇಳ್ತಾ ಇರೋದೇನೆಂದರೆ, ನಾವು ಉಗ್ರರನ್ನು ಸಾಯಿಸಿದ್ದೀವಿ, ಆ 29 ಜನ ಯಾರು ಸತ್ತೋಗಿದ್ದಾರೆ ಅವರು ಕಂಪ್ಲೀಟ್ ಆಗಿ ಅವರು ಟೆರರಿಸ್ಟ್, ಅವರು ಭಯೋತ್ಪಾದಕರು, ಅವರು ಉಗ್ರರು ಅಂತ ಹೇಳ್ತಾ ಇದೆ. ಆದರೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಅವರು ಉಗ್ರರಲ್ಲ, ಅವರು ಅಮಾಯಕ ನಾಗರಿಕರು. ಈ ರೀತಿ ಪಾಕಿಸ್ತಾನ ಮಾಡ್ತಾ ಇರೋದು ನಿಜಕ್ಕೂ ಇದೊಂದು ಹೇಡಿತನದ ಕೃತ್ಯ ಅಂತ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೆ ಅಫ್ಘಾನಿಸ್ತಾನ. ಹೀಗಾಗಿ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನದ ಗಡಿಯಲ್ಲಿ, ನಿಜಕ್ಕೂ ಅಲ್ಲಿರುವಂತಹ ಗಡಿಯಲ್ಲಿರುವಂತಹ ಜನರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ಯಾವ ರೀತಿ ಶುರುವಾಯಿತು ಈ ದಾಳಿ ಪ್ರತಿದಾಳಿ ಅಂತ ನೋಡ್ತಾ ಹೋಗೋದಾದ್ರೆ, ಕರಾಚಿ ದಾಳಿಗೆ ಇದು ಪ್ರತೀಕಾರದ ದಾಳಿ. ಇದರಲ್ಲಿ 29 ಉಗ್ರರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಉಗ್ರರು ಅಂತ ಹೇಳ್ತಾ ಇರೋದು ಪಾಕಿಸ್ತಾನ, ಆದರೆ ಅಫ್ಘಾನಿಸ್ತಾನ ಹೇಳ್ತಾ ಇದೆ ಅವರು ಉಗ್ರರಲ್ಲ, ಅಮಾಯಕರು ಅಂತ. ಅಫ್ಘಾನ್ ಗಡಿಯುದ್ದಕ್ಕೂ ಪಾಕ್ ಸೇನೆಯಿಂದ ಒಂದು ಭೀಕರ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಗುಪ್ತಚರ ಮಾಹಿತಿ ಆಧಾರದ ಮೇಲೆ ವೈಮಾನಿಕ ಹಾಗೆ ಭೂ ಕಾರ್ಯಾಚರಣೆ ನಡೆದಿದೆ. ಟಾರ್ಗೆಟ್ನ ಬೆನ್ನಟ್ಟಿ 29 ಉಗ್ರರನ್ನ ಪಾಕ್ ಭದ್ರತಾ ಪಡೆ ಹೊಡೆದು ಉರುಳಿಸಿದೆ. ಕರಾಚಿ ರೇಂಜರ್ಸ್ ಪ್ರಧಾನ ಕಚೇರಿ ದಾಳಿಗೆ 24 ಗಂಟೆಯಲ್ಲೇ ಪಾಕಿಸ್ತಾನ ಉತ್ತರವನ್ನ ನೀಡಿದೆ. ಖೈಬರ್ ಪಖ್ತೂನ್ಖ್ವಾದ ಉಗ್ರ ಕಮಾಂಡರ್ ಖಾನ್ ಫರೋಶ್ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದಾರೆ. ಹಾಗೆ ಈ ಕಾರ್ಯಾಚರಣೆಯಲ್ಲಿ ಕುಖ್ಯಾತ ಉಗ್ರ ಕಮಾಂಡರ್ ಖಾನ್ ಫರೋಶ್ನನ್ನ ಹತ್ಯೆ ಮಾಡೋ ಮೂಲಕ ಪಾಕ್ ಭದ್ರತಾ ಪಡೆ ಉಗ್ರರ ಅಡಗು ತಾಣಗಳನ್ನು ಧೂಳೀಪಟ ಮಾಡಿದೆ ಅಂತ ಪಾಕ್ನ ಮಾಹಿತಿ ಸಚಿವ ಅತೌಲ್ಲಾ ತರಾರ್ ಘೋಷಣೆ ಮಾಡಿದ್ದು, ಈ ಬೆನ್ನಲ್ಲೇ ಗಡಿ ಭಾಗದಲ್ಲಿ ಪಾಕ್ ಸೇನೆಯ ಆಕ್ರೋಶದ ತೀವ್ರತೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಹಾಗೆ ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ನೋಡ್ತಾ ಹೋಗೋದಾದ್ರೆ, ಇವೊಂದು ಎರಡು ರಾಷ್ಟ್ರಗಳು ಕೂಡ ನೇಬರಿಂಗ್ ಕಂಟ್ರೀಸ್, ಆದರೆ ನೆರೆಹೊರೆಯ ರಾಷ್ಟ್ರಗಳಾಗಿದ್ರೂ ಕೂಡ ಮತ್ತು ಇಸ್ಲಾಂ ಧರ್ಮದ ಬಾಂಧವ್ಯ ಇದ್ರೂ ಕೂಡ ಇವೆರಡೂ ದೇಶಗಳ ನಡುವೆ ದಶಕಗಳಿಂದ ಈ ಗಡಿ ವಿವಾದ ಅಥವಾ ಈ ಟೆರರಿಸಂ ವಿಷಯದಲ್ಲಿ ತೀವ್ರ ಭಿನ್ನಾಭಿಪ್ರಾಯ ಇದೆ. 1947ರಲ್ಲಿ ಪಾಕಿಸ್ತಾನ ರಚನೆಯಾದಾಗ ವಿಶ್ವಸಂಸ್ಥೆಗೆ ಅಂದರೆ UN-ಗೆ ಪಾಕಿಸ್ತಾನದ ಸೇರ್ಪಡೆಯನ್ನು ವಿರೋಧಿಸಿದ ಏಕೈಕ ದೇಶ ಅಂದರೆ ಅದು ಅಫ್ಘಾನಿಸ್ತಾನ ಆಗಿತ್ತು. ಹಾಗೆ ಈ ಡ್ಯೂರಾಂಡ್ ಲೈನ್ ಅಂತ ಏನು ಹೇಳ್ತೀವಿ, ಬ್ರಿಟಿಷರು ಈ ಭಾರತದ ವಿಭಜನೆಗೂ ಮುನ್ನ ಎಳೆದಿರುವಂತಹ ಈ ಡ್ಯೂರಾಂಡ್ ರೇಖೆಯನ್ನು ಪಾಕಿಸ್ತಾನ ತನ್ನ ಅಧಿಕೃತ ಗಡಿ ಅಂತ ಒಪ್ಕೊಳ್ಳುತ್ತೆ. ಆದರೆ ಅಫ್ಘಾನಿಸ್ತಾನ ಇವತ್ತಿಗೂ ಕೂಡ ಇದನ್ನು ಅಂತಾರಾಷ್ಟ್ರೀಯ ಗಡಿ ಅಂತ ಅಂಗೀಕರಿಸಿಲ್ಲ. ಈ ಗಡಿ ಪಶ್ತೂನ್ ಬುಡಕಟ್ಟು ಜನರನ್ನ ಇಬ್ಬಾಗ ಮಾಡಿದೆ ಅನ್ನೋದು ಅಫ್ಘಾನ್ ಅವರ ವಾದ. ಹೀಗಾಗಿ ಅವಾಗಲಿಂದಲೂ ಕೂಡ ಈ ರೀತಿ ಗಡಿ ವಿಚಾರದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಒಂದು ರೀತಿ ಹಗ್ಗಜಗ್ಗಾಟ ಇದ್ದೇ ಇತ್ತು. ಹಾಗೆ ಯಾವಾಗ ಈ ಕರಾಚಿ ದಾಳಿಗೆ ಪಾಕಿಸ್ತಾನ
ಕೌಂಟರ್ ಅಟ್ಯಾಕ್ ಮಾಡುತ್ತೋ ಅಲ್ಲಿ 29 ಜನರು ಬಲಿಯಾಗಿದ್ದಾರೆ. ಇದಕ್ಕೆ ಅಫ್ಘಾನಿಸ್ತಾನ ರಿಯಾಕ್ಟ್ ಮಾಡಿದೆ. ಏನು ಹೇಳಿದೆ ಹಾಗಾದರೆ ಅಫ್ಘಾನಿಸ್ತಾನ? ಪಾಕ್ ಮಾಡಿದ್ದು ಹೇಡಿತನದ ಕೆಲಸ ಅಂತ ಒಂದು ರೀತಿ ಆಕ್ರೋಶವನ್ನು ಹೊರಹಾಕಿದೆ. ಪಾಕಿಸ್ತಾನದ ದಾಳಿಯನ್ನ ಅಫ್ಘಾನ್ ತಾಲಿಬಾನ್ ಸರ್ಕಾರ ಏನಿದೆ ಅದು ತೀವ್ರವಾಗಿ ಖಂಡಿಸಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ಹೇಡಿತನ ಅಂತ ಹೇಳಿದ್ದಾರೆ ಜಬಿಹುಲ್ಲಾ ಮುಜಾಹಿದ್ ಅವರು. ಪಕ್ತಿಯಾ ಮತ್ತು ಕುನಾರ್ ಪ್ರಾಂತ್ಯಗಳಲ್ಲಿ ಪಾಕ್ ವಾಯು ದಾಳಿಯನ್ನ ಮಾಡಿದೆ ಅಂತ ಹೇಳ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಹೇಳ್ತಾ ಇರೋದು ನಾವು ಉಗ್ರರನ್ನ ಟಾರ್ಗೆಟ್ ಮಾಡಿದೀವಿ ಅಂತ. ಪಾಕಿಸ್ತಾನ ನಡೆಸಿರುವಂತಹ ಈ ಮಿಲಿಟರಿ ಕಾರ್ಯಾಚರಣೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನ ತೀವ್ರವಾಗಿ ಕೆರಳಿಸಿದೆ. ಅಫ್ಘಾನಿಸ್ತಾನದ ಸಾರ್ವಭೌಮತ್ವವನ್ನ ಪಾಕಿಸ್ತಾನ ಉಲ್ಲಂಘಿಸಿದೆ ಅಂತ ತಾಲಿಬಾನ್ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಕಿಡಿಕಾರಿದ್ದಾರೆ. ಪಾಕ್ ಸೇನೆ ಟೆರರಿಸ್ಟ್ಗಳನ್ನ ಹೊಡೆದು ಹಾಕಿಲ್ಲ, ಬದಲಾಗಿ ಈ ಪಕ್ತಿಯಾ ಮತ್ತೆ ಕುನಾರ್ ಪ್ರಾಂತ್ಯಗಳಲ್ಲಿ ಅಮಾಯಕ ನಾಗರಿಕರನ್ನ ಗುರಿಯಾಗಿಸಿಕೊಂಡು ವೈಮಾನಿಕ ದಾಳಿಯನ್ನು ನಡೆಸಿದ್ದು ಇದರಲ್ಲಿ 10 ನಾಗರಿಕರು ಬಲಿಯಾಗಿದ್ದಾರೆ ಅಂತ ಅಫ್ಘಾನ್ ಆರೋಪವನ್ನ ಮಾಡಿದೆ. ಈ ದಾಳಿಯನ್ನ ಇದೊಂದು ಹೇಡಿತನದ ಆಕ್ರಮಣಕಾರಿ ಕೃತ್ಯ ಅಂತ ತೀವ್ರವಾಗಿ ತಾಲಿಬಾನ್ ವಕ್ತಾರರು ಖಂಡಿಸಿದ್ದಾರೆ. ಜೊತೆಗೆ ಪಾಕ್ ವಿರುದ್ಧ ನಾವೇನು ಸುಮ್ಮನೆ ಕೂರೋದಿಲ್ಲ, ಸೇಡನ್ನ ತೀರಿಸ್ಕೊಳ್ತೀವಿ ಅಂತ ಒಂದು ರೀತಿ ಕಠಿಣ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಈ ಘಟನೆಯಿಂದ ಎರಡೂ ದೇಶಗಳ ನಡುವಿನ ಸಂಬಂಧ ಈಗ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಗಡಿಯಲ್ಲಿ ಮತ್ತೆ ಭೀಕರ ಯುದ್ಧದ ಆತಂಕ ಕೂಡ ಶುರುವಾಗಿದೆ. ಹೀಗಾಗಿ ಏನಾಗುತ್ತೆ ಮುಂದೆ ಎರಡೂ ದೇಶಗಳ ನಡುವೆ ಕಾದು ನೋಡಬೇಕು. ಹಾಗೆ ಈ ಪಾಕಿಸ್ತಾನ ಮತ್ತು ತಾಲಿಬಾನ್ನ ಸಂಬಂಧ ನಾನು ಮುಂಚೆನೇ ಹೇಳಿದೆ, ತಾನೇ ಪೋಷಿಸಿರುವಂಥದ್ದು ತಾಲಿಬಾನ್ನ, ಆದರೆ ಮತ್ತೆ ಅದೇ ಈಗ ಶಾಪವಾಗಿ ಪರಿಣಮಿಸ್ತಾ ಇದೆ. ಆ ಬಗ್ಗೆಯೂ ಕೂಡ ಮುಂದೆ ನೋಡ್ತಾ ಹೋಗೋಣ. ತನ್ನದೇ ಕೂಸಿನಿಂದ ಪಾಕಿಸ್ತಾನಕ್ಕೆ ಇದೀಗ ಕಂಟಕ ಶುರುವಾಗಿದೆ. ಯಾವ ರೀತಿ ತಾಲಿಬಾನನ್ನ ಸಪೋರ್ಟ್ ಮಾಡಿ ಅದನ್ನ ಬೆಳೆಸಿದ್ದು ಇದೇ ಪಾಕಿಸ್ತಾನ. ಯಾಕಂದ್ರೆ ಅದರ ಹಿಂದೆ ಪಾಕಿಸ್ತಾನದ ಸ್ವಾರ್ಥ ಇತ್ತು. ಏನದು ಸ್ವಾರ್ಥ ನೋಡ್ತಾ ಹೋಗೋಣ. ಪಾಕಿಸ್ತಾನದ ರಕ್ತವನ್ನೇ ಕುಡಿತಾ ಇದೆ ತಾಲಿಬಾನ್ ಮಿತ್ರ ಪಕ್ಷ TTP. ದಾಳಿಯ ಹೊಣೆಯನ್ನ ಹೊತ್ತಿದೆ ಜಮಾತ್ ಉಲ್ ಅಹ್ರಾರ್ ಎನ್ನುವಂಥ ಒಂದು ಉಗ್ರ ಸಂಘಟನೆ. ಅಫ್ಘಾನ್ ಮಣ್ಣಿನಿಂದ ಪಾಕ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಟೆರರಿಸ್ಟ್ಗಳು. ಸಾಕಿದ ಹಾವಿನಿಂದಲೇ ಪಾಕಿಸ್ತಾನ ಇದೀಗ ಕಚ್ಚಿಸ್ಕೊಂಡಿದೆ. ಹೀಗಾಗಿ ಒಂದು ರೀತಿ ದಿಕ್ಕು ತೋಚದ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈಗ ಹೇಳ್ತಾ ಇರೋದೇನು, ಯಾಕೆ ಈ ರೀತಿ ದಾಳಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಉಗ್ರರಿಗೆ ಆಶ್ರಯವನ್ನ ನೀಡ್ತಾ ಇದೆ ಅಫ್ಘಾನಿಸ್ತಾನ ಅಂತ ಪಾಕಿಸ್ತಾನ ಗೂಬೆಯನ್ನ ಕೂರಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಉಗ್ರರು ಇರೋದೇ ಪಾಕಿಸ್ತಾನದಲ್ಲಿ. ಸೊ ತನ್ನ ದೇಶವೇ ತಾನೇ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಅಂಥದ್ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಉಗ್ರರಿದ್ದಾರೆ, ಹೀಗಾಗಿ ನಾನು ಅವ್ರನ್ನ ನಾಶ ಮಾಡ್ತಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಹಾಗೆ ಈ ಪಾಕಿಸ್ತಾನ ಮತ್ತು ತಾಲಿಬಾನ್ ಸಂಬಂಧ ನೋಡ್ತಾ ಹೋಗೋದಾದರೆ 1990ರ ದಶಕದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸಂಘಟನೆ ಹುಟ್ಟಿಕೊಳ್ಳೋದಕ್ಕೆ ಮತ್ತೆ ಬೆಳೆಯೋದಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಮತ್ತು ಮಿಲಿಟರಿ ಪ್ರಮುಖ ಕಾರಣವಾಗಿರುತ್ತೆ. 2001ರ ನಂತರ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಬೆಂಬಲಿತ ಪ್ರಜಾಪ್ರಭುತ್ವ ಸರ್ಕಾರ ಇದ್ದಾಗ ಪಾಕಿಸ್ತಾನ ತನ್ನ ನೆಲದಲ್ಲಿ ತಾಲಿಬಾನ್ ಉಗ್ರರಿಗೆ ಆಶ್ರಯ ನೀಡ್ತಾ ಇದೆ ಅಂತ ಅಫ್ಘಾನ್ ಸರ್ಕಾರ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇತ್ತು. ಹಾಗೆ ಇತ್ತೀಚಿನ ಉದ್ವಿಗ್ನತೆಯನ್ನು ನೋಡ್ತಾ ಹೋಗೋದಾದ್ರೆ ಆಗಸ್ಟ್ 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದಾಗ ಪಾಕಿಸ್ತಾನ ಏನು ಅನ್ಕೊಂಡಿತ್ತು, ತನಗೆ ಅನುಕೂಲವಾಗುತ್ತೆ ಅಂತ ಭಾವಿಸಿತ್ತು. ಆದರೆ ಪರಿಸ್ಥಿತಿ ಇದೀಗ ಉಲ್ಟಾಗಿದೆ. ಅಂದರೆ ಕಂಪ್ಲೀಟ್ ಆಗಿ ತಾಲಿಬಾನ್ ನನ್ನ ಕಡೆ ಸಪೋರ್ಟ್ ಮಾಡುತ್ತೆ, ನಾನೇ ಬೆಳೆಸಿರುವಂತಹ ಸಂಘಟನೆ, ಹೀಗಾಗಿ ನನಗೆ ಸಪೋರ್ಟ್ ಮಾಡುತ್ತೆ, ಅಲ್ಲಿ ಅಧಿಕಾರದಲ್ಲೇ ಇದ್ದು ಅಫ್ಘಾನಿಸ್ತಾನದಲ್ಲಿ ಅಧಿಕಾರದಲ್ಲಿದ್ದು ನಾನು ಹೇಳ್ದಂಗೆ ಅದು ಕೇಳುತ್ತೆ, ಹೀಗಾಗಿ ಅಫ್ಘಾನಿಸ್ತಾನದ ಕಂಪ್ಲೀಟ್ ಕಂಟ್ರೋಲ್ ನನ್ನ ಕೈಯಲ್ಲಿ ಇರುತ್ತೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದರೆ ತಾನು ಸಾಕಿರುವಂಥ ಹಾವು ತನಗೇ ಕಚ್ಚಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಸದ್ಯ ದಿಕ್ಕು ತೋಚದ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಾವು ಏಣಿ ಆಟದಲ್ಲಿ ಸದ್ಯ ಪಾಕ್ನ ಭದ್ರತಾ ಪಡೆಗಳೇ ಭೀಕರವಾಗಿ ಬಲಿಪಶುಗಳಾಗ್ತಿವೆ. ಹೀಗಾಗಿ ಗಡಿಯಲ್ಲಿ ಎಸ್ಪೆಷಲಿ ಜನರು ಭಯದಿಂದ ದಿನ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಸಂಬಂಧ ಹಳಸಿ ಹೋಗಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಾನು ಆಗಲೇ ಹೇಳಿದಾಗ ಎರಡೂ ಕೂಡ ನೇಬರಿಂಗ್ ಕಂಟ್ರೀಸ್ ಆದರೂ ಕೂಡ ಅದರಲ್ಲಿ ಸಾಕಷ್ಟು ಎರಡರಲ್ಲೂ ಸಾಮ್ಯತೆ ಇದ್ದರೂ ಕೂಡ ಇಸ್ಲಾಮಿಕ್ ಧರ್ಮ ಇದೆ, ಈ ಎಲ್ಲ ಬಾಂಧವ್ಯಗಳು ಇದ್ದರೂ ಕೂಡ ಮುಂಚೆಯಿಂದನೂ ಒಂದಷ್ಟು ಈ ಗಡಿ ವಿವಾದ ಇತ್ತು, ಟೆರರಿಸಂ ವಿಚಾರವಾಗಿ ಕಿತ್ತಾಟ ನಡೀತಾನೆ ಇತ್ತು. ಸಂಬಂಧ ಹಳಸಿದೆ. ಹೀಗಾಗಿ ಗಡಿಯಲ್ಲಿ ಯುದ್ಧಾತಂಕ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಅಂತ ನಿಜಕ್ಕೂ ಭಯದಿಂದಲೇ ನಾಗರಿಕರು ದಿನವನ್ನು ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಾಲದ ಬೆಸ್ಟ್ ಫ್ರೆಂಡ್ಸ್ ಈಗ ಪರಮ ಶತ್ರುಗಳಾಗಿದ್ದಾರೆ. ಒಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು, ಬಟ್ ಈಗ ಎರಡೂ ರಾಷ್ಟ್ರಗಳ ನಡುವೆ
ನಿಜಕ್ಕೂ ಹಾವು ಮುಂಗುಸಿ ಥರ ಇವೆ ಎರಡೂ ರಾಷ್ಟ್ರಗಳು. ಪಾಕ್ ಅಫ್ಘಾನ್ ಗಡಿಯಲ್ಲಿ ಸೇನಾ ಜಮಾವಣೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಹೀಗಾಗಿ ಆ ಗಡಿಯಲ್ಲಿ ಭದ್ರತೆಗೋಸ್ಕರ ತಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಸೇನೆಯನ್ನು ನಿಯೋಜನೆ ಮಾಡ್ತಾ ಇವೆ. ಫೆಬ್ರವರಿ ನಂತರ ಮತ್ತೆ ಮುಕ್ತವಾದಂತಹ ಯುದ್ಧದ ಭೀತಿ ಶುರುವಾಗಿದೆ. ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಗಡಿಯನ್ನು ದಾಟಿ ದಾಳಿಯನ್ನು ಮಾಡ್ತಾ ಇದೆ ಈ ಪಾಕಿಸ್ತಾನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗವನ್ನು ಅನುಭವಿಸ್ತಾ ಇದೆ ಶಹಬಾಜ್ ಸರ್ಕಾರ. ಒಂದು ಕಾಲದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಸಂಬಂಧ ಈಗ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಈಗ ಪರಮ ಶತ್ರುಗಳಾಗಿದ್ದಾರೆ. ಈ ವರ್ಷದ ಫೆಬ್ರವರಿಯ ನಂತರ ಉಭಯ ದೇಶಗಳ ಗಡಿಯಲ್ಲಿ ಮತ್ತೆ ಮುಕ್ತ ಯುದ್ಧದ ಭೀತಿ ಶುರುವಾಗಿದೆ. ಸೇನಾ ಜಮಾವಣೆ ಕೂಡ ಹೆಚ್ಚಾಗಿದೆ. ಹಾಗೆ ತನ್ನ ದೇಶದ ಒಳಗೇನೆ ಈ ಉಗ್ರರ ಅಟ್ಟಹಾಸ ಶುರುವಾಗಿದೆ. ಅದನ್ನೇ ತಡೆಯೋದಕ್ಕೆ ವಿಫಲ ಆಗಿರುವಂಥ ಶಹಬಾಜ್ ಶರೀಫ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹಾಗೆ ತನ್ನ ಹೆಲ್ಪ್ಲೆಸ್ನೆಸ್ನ ಮುಚ್ಚಿಕೊಳ್ಳೋದಕ್ಕೆ ಗಡಿಯನ್ನು ದಾಟಿ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಪಾಕ್ ಸೇನೆಯ ಈ ಕ್ರಮ ಏನಿದೆ ಇದು ತಾಲಿಬಾನ್ ಸರ್ಕಾರವನ್ನು ತೀವ್ರವಾಗಿ ಕೆರಳಿಸುವಂತೆ ಮಾಡಿದ್ದು ಗಡಿಯಲ್ಲಿ ಸದ್ಯ ನಾಗರಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಖಭಂಗ ಅನುಭವಿಸಿ ಒಬ್ಬಂಟಿಯಾಗ್ತಾ ಇರುವಂತಹ ಬೆನ್ನಲ್ಲೇ ಈ ಭೀಕರ ಗಡಿ ಸಂಘರ್ಷ ಎದುರಾಗಿದೆ. ಈಗ ಇದೇನಿದೆ ಈ ವಿಚಾರ ಶಹಬಾಜ್ ಸರ್ಕಾರಕ್ಕೆ ಒಂದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಜೊತೆಗೆ ಅಫ್ಘಾನಿಸ್ತಾನ ನಮ್ಮ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಭಾರತ ಕೈ ಜೋಡಿಸ್ತಾ ಇದೆ, ಹಾಗೆ ಹೀಗೆ ಅಂತ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಭಾರತ ಒಂದಷ್ಟು ಮೆಡಿಸಿನ್ಸ್ನು ಕೂಡ ಅಫ್ಘಾನಿಸ್ತಾನಕ್ಕೆ ಕಳಿಸಿತ್ತು. ಆದರೆ ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು, ನಮ್ಮ ಮೇಲೆ ಯುದ್ಧ ಸಾರೋದಕ್ಕೆ ಭಾರತ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದೆ ಅಫ್ಘಾನಿಸ್ತಾನಕ್ಕೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿತ್ತು. ಅಂದರೆ ಜಾಗತಿಕವಾಗಿ ಬೇರೆ ದೇಶಗಳ ಮುಂದೆ ಒಂದು ರೀತಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ತನ್ನ ನೆಲದಲ್ಲೇ ಉಗ್ರರನ್ನು ಇಟ್ಕೊಂಡು ತಾನೇ ಉಗ್ರರನ್ನು ಪೋಷಣೆ ಮಾಡಿ ಈಗ ಗಡಿಯನ್ನು ದಾಟಿ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅಫ್ಘಾನಿಸ್ತಾನದಲ್ಲಿ ಉಗ್ರರಿದ್ದಾರೆ, ಅವ್ರನ್ನ ನಾವು ಸರ್ವನಾಶ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆ. ನಿಜಕ್ಕೂ ವಿಪರ್ಯಾಸ. ಮೊದಲು ತನ್ನ ದೇಶವನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಪಕ್ಕದ ದೇಶಕ್ಕೆ ಹೋದರೆ ನಿಜಕ್ಕೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಮತ್ತೊಂದು ಕಡೆ ಈ ಉಗ್ರರ ಕಾರ್ಖಾನೆಯಲ್ಲೇ ಸಂಘರ್ಷದ ಜ್ವಾಲೆ ಶುರುವಾಗಿದೆ. ಯಾವ ರೀತಿ ಇದು? ಫಸ್ಟ್ ಆಫ್ ಆಲ್ ಪಾಕಿಸ್ತಾನವನ್ನೇ ಭಯೋತ್ಪಾದಕರ ಕೇಂದ್ರ ಬಿಂದು ಅಂತ ನಾವು ಕರಿತೀವಿ. ಭಯೋತ್ಪಾದಕರ ಕಾರ್ಖಾನೆಯಲ್ಲೇ ಈಗ ಸರಣಿ ಸ್ಫೋಟಗಳು ಕೇಳಿಸ್ತಾ ಇದೆ. ಅಫ್ಘಾನ್ ಸಾರ್ವಭೌಮತ್ವ ಉಲ್ಲಂಘಿಸಿ ಪಾಕ್ ವೈಮಾನಿಕ ದಾಳಿಯನ್ನು ನಡೆಸಿದೆ. ಉಗ್ರರ ಅಡಗುದಾಣಗಳ ಜೊತೆ ಶಸ್ತ್ರಾಸ್ತ್ರ ಸಂಗ್ರಹವೂ ಕೂಡ ನಾಶವಾಗಿದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಸ್ವಯಂಕೃತ ಅಪರಾಧಕ್ಕೆ ಪಾಕಿಸ್ತಾನ ಭಾರೀ ಬೆಲೆಯನ್ನು ತೆರಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಯೋತ್ಪಾದನೆಯ ಕೇಂದ್ರ ಬಿಂದು ಅಂತಲೇ ಪಾಕಿಸ್ತಾನವನ್ನು ಇಡೀ ಜಗತ್ತು ಕರೆಯುತ್ತೆ. ಇವತ್ತು ಆ ಪಾಕಿಸ್ತಾನದಲ್ಲೇ ಶಾಂತಿ ಅನ್ನೋದು ಮರೀಚಿಕೆಯಾಗಿದೆ. ಉಗ್ರರ ಕಾರ್ಖಾನೆಯಲ್ಲೇ ಈಗ ಸರಣಿ ಸ್ಫೋಟಗಳು ಮತ್ತು ಸಂಘರ್ಷದ ಜ್ವಾಲೆ ಕೂಡ ಹೆಚ್ಚಾಗ್ತಾ ಇದೆ. ಅಫ್ಘಾನಿಸ್ತಾನದ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿ ಪಾಕ್ ಪಡೆಗಳು ಭೀಕರ ವೈಮಾನಿಕ ದಾಳಿಯನ್ನು ನಡೆಸಿವೆ. ಉಗ್ರರ ಅಡಗುದಾಣಗಳ ಜೊತೆಗೆ ಭಾರೀ ಪ್ರಮಾಣದ ಈ ವೆಪನ್ಸ್ನೆಲ್ಲ ಏನು ಸ್ಟೋರ್ ಮಾಡಿಟ್ಟಿರ್ತಾರೆ ಅದನ್ನು ಕೂಡ ನಾಶ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದ್ರೆ, ಅದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನ ಹೇಳ್ತಾ ಇರೋದು ಇದು ಅಮಾಯಕರ ಕೊಲೆ, ನೀವೆಲ್ಲೂ ಕೂಡ ಉಗ್ರರನ್ನು ಸಾಯಿಸಿಲ್ಲ, ಬದಲಿಗೆ ಅಮಾಯಕರನ್ನ ಸಾಯಿಸಿದ್ದೀರಾ ಅಂತ ಅಫ್ಘಾನಿಸ್ತಾನ ತಿರುಗೇಟು ನೀಡ್ತಾ ಇದೆ. ಹೀಗಾಗಿ ಎರಡೂ ದೇಶಗಳ ನಡುವೆ ಒಂದು ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಒಟ್ಟಾರೆಯಾಗಿ ನೋಡೋದಾದರೆ ಈ ಭಯೋತ್ಪಾದನೆಯನ್ನು ಪೋಷಿಸಿ ಬೆಳೆಸಿರುವಂತಹ ಸ್ವಯಂಕೃತ ಅಪರಾಧಕ್ಕೆ ಪಾಕಿಸ್ತಾನಕ್ಕೆ ಈಗ ಅದೇ ಒಂದು ರೀತಿ ಭೂತವಾಗಿ ಕಾಡ್ತಾ ಇದೆ. ಈಗಾಗಲೇ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿಯಾಗಿರುವಂಥ ದೇಶಕ್ಕೆ ಈ ಭೀಕರ ಗಡಿ ಯುದ್ಧ ಮತ್ತೊಂದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಇದರಿಂದಾಗಿ ಶಹಬಾಜ್ ಶರೀಫ್ ಸರ್ಕಾರದ ಮುಂದಿನ ಹಾದಿ ನಿಜಕ್ಕೂ ಕಠಿಣವಾಗಿದೆ. ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಯಾವ ರೀತಿ ಇದೆ ಅಂತ ಅಂದರೆ ಮಾಡಿದುಣ್ಣೋ ಮಾರಾಯ ಅಂತ ಏನು ಕೇಳ್ತೀವಿ ಅದೇ ರೀತಿ. ಒಂದು ಕಡೆ ತಾನೇ ಭಯೋತ್ಪಾದಕರನ್ನು ಪೋಷಿಸಿ ಬೇರೆ ದೇಶಗಳ ಮೇಲೆ ಚೂ ಬಿಡ್ತಾ ಇತ್ತು ಪಾಕಿಸ್ತಾನ. ಈಗ ಪಾಕಿಸ್ತಾನಕ್ಕೆ ಎಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಿಜಕ್ಕೂ ಪಾಕಿಸ್ತಾನದ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗ್ತಾ ಇದೆ. ತನ್ನ ನಿಜವಾದ ಬಣ್ಣ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಇದು ಭಯೋತ್ಪಾದನೆಯನ್ನು ಬೆಳೆಸಿದವರಿಗೆ ಕಾಲವೇ ನೀಡ್ತಾ ಇರುವಂತಹ ತಕ್ಕ ಪಾಠ ಅಂತ ಹೇಳ್ಬೋದು. ಪ್ರಕೃತಿ ಅಕ್ಷರಶಃ ಮುನಿಸಿಕೊಂಡಿದೆ. ಒಂದ್ ಕಡೆ ಅಂದ್ರೆ ಈ ಪ್ರಪಂಚವನ್ನ ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಎಕ್ಸ್ಟ್ರೀಮ್ ಮಳೆ ಆಗ್ತಾ ಇದೆ, ಆದ್ರೆ ಮತ್ತೊಂದ್ ಕಡೆ ಎಕ್ಸ್ಟ್ರೀಮ್ ಹೀಟ್ ಇದೆ. ಅಂದ್ರೆ ಪ್ರಪಂಚದಲ್ಲಿ
ಒಂದೇ ರೀತಿ ಅಂದರೆ ಒಂದೇ ಪ್ರಪಂಚದಲ್ಲಿ ಎರಡೆರಡು ಈ ರೀತಿ ವಾತಾವರಣಗಳು ಬದಲಾಗ್ತಾ ಇದೆ. ಅಂದರೆ ಒಂದು ಕಡೆ ನಾವು ಉತ್ತರ ಅಥವಾ ಈ ಭಾರತ ಅಂತ ನೋಡ್ತಾ ಹೋಗೋದಾದರೆ ಭಾರತದ ಕರಾವಳಿಯಲ್ಲಿ ಮಳೆ ಚುರುಕಾಗಿದೆ. ಇದರಿಂದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ರೆ, ಮತ್ತೊಂದು ಕಡೆ ಯುರೋಪ್ ಅಂತ ಹೋದರೆ ಯುರೋಪಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದೆ. ಕೇವಲ ಹೀಟ್ ಮಾತ್ರ ಅಲ್ಲ, ಈ ಹೀಟ್ ವೇವ್ಸ್ ಇಂದ ಸಾವಿರಾರು ಜನ ಮೃತಪಟ್ಟಿದ್ದಾರೆ. ಈ ಬಿಸಿಲನ್ನ ತಡ್ಕೊಳ್ಳೋದಕ್ಕೇನೆ ಆಗದೇನೆ ಎಷ್ಟೋ ಮಂದಿ ಮೃತಪಡ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟು ಚಿಕ್ಕವನು ಅನ್ನೋದಕ್ಕೆ ನಾವು ಟೆಕ್ನಾಲಜಿಲಿ ಆ ರೀತಿ ಇದ್ದೀವಿ, ಈ ರೀತಿ ಇದ್ದೀವಿ, ನಮ್ಮ ದೇಶ ಇಷ್ಟು ಡೆವಲಪ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಆದರೆ ಪ್ರಕೃತಿ ಮುನಿಸ್ಕೊಂಡ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದರೆ ಈಗ ಮಳೆ ಅಂತ ಬಂದರೆ, ಈಗ ನಾನು ಆಗಲೇ ಹೇಳಿದಾಗೆ ಭಾರತದ ಕರಾವಳಿಯಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಅದರಲ್ಲೂ ಕರ್ನಾಟಕದ ಕರಾವಳಿಯಲ್ಲಿ ಮುಂಗಾರು ಚುರುಕಾಗಿದ್ದು ಹೊನ್ನಾವರದಲ್ಲಿ ದಾಖಲೆಯ ಮಳೆಯಾಗಿದೆ. ಇದರ ಜೊತೆಗೆ ಮುಂಬೈ ಹಾಗೆ ಅಸ್ಸಾಂನಲ್ಲಿ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಆದರೆ ಮತ್ತೊಂದು ಮೂಲೆಯಲ್ಲಿ ಯುರೋಪ್ನಲ್ಲಿ ಒಂದೇ ವಾರದಲ್ಲಿ 1300ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಹಾಗಾದರೆ ಈ ಪ್ರಕೃತಿಯ ಎರಡು ಫೇಸ್ಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ರಾಜ್ಯದ ಕರಾವಳಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಅಕ್ಷರಶಃ ಅಬ್ಬರಿಸ್ತಾ ಇದ್ದು, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲಕೋಡದಲ್ಲಿ ಬರೋಬ್ಬರಿ 160.5 ಮಿಲಿಮೀಟರ್ ದಾಖಲೆ ಮಳೆಯಾಗುವ ಮೂಲಕ ವರುಣನ ಆರ್ಭಟಕ್ಕೆ ಸಾಕ್ಷಿಯಾಗಿದೆ. ಇನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಹವಾಮಾನ ಇಲಾಖೆ ಜುಲೈ 5ರವರೆಗೆ ಈ ಎರಡೂ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹಾಗೆ ಅತ್ತ ಮಲೆನಾಡಿನ ಸೌಂದರ್ಯದ ಗಣಿ ಆಗುಂಬೆಯಲ್ಲೂ ಕೂಡ 47.2 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಆ ಭಾಗದಲ್ಲಿ ಹಸಿರು ಕೂಡ ಹೆಚ್ಚಾಗಿದೆ. ಮುಂದಿನ ಕೆಲವು ದಿನಗಳ ಕಾಲ ಮಲೆನಾಡು ಮತ್ತು ಕರಾವಳಿಯ 7 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತಹ ಮುನ್ಸೂಚನೆ ಇದೆ. ಅದು ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಹಾಗೆ ಕೊಡಗು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಸಮುದ್ರ ತೀವ್ರವಾಗಿ ರೊಚ್ಚಿಗೆದ್ದಿರೋದ್ರಿಂದ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಒಂದು ರೀತಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ಅಂದರೆ ಗಾಳಿಯ ವೇಗ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಸೇಫ್ಟಿ ಪರ್ಪಸ್ ಮೀನುಗಾರರು ಸಮುದ್ರಕ್ಕೆ ಇಳಿಬಾರ್ದು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಇಲ್ಲಿವರೆಗೂ ಮಳೆಯ ಆರ್ಭಟ ಇರಲಿಲ್ಲ. ಸದ್ಯಕ್ಕಂತೂ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು. ಏಕೆಂದರೆ ಮಳೆ ನಮ್ಮ ರಾಜ್ಯದ ಕರಾವಳಿ ಹಾಗೆ ಮಲೆನಾಡು ಭಾಗಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಹೀಗಾಗಿ ರಾಜ್ಯದಲ್ಲಿ ಅನ್ನದಾತರು ಒಂದು ರೀತಿ ರಿಲೀಫ್ ಆಗಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಕಡೆ ಇನ್ನೂ ಕೂಡ ಮಳೆಯಾಗಿಲ್ಲ. ನಿಧಾನವಾಗಿ ಅಲ್ಲಿಯೂ ಕೂಡ ಮಳೆಯಾಗಲಿ ಅನ್ನೋದು ನಮ್ಮ ಆಶಯ. ಯಾಕಂದರೆ ನಾವು ನಮ್ಮ ಜಿ ಕನ್ನಡ ನ್ಯೂಸ್ನಲ್ಲೇ ವರದಿಯನ್ನು ದಿನವೂ ಕೂಡ ಬಿತ್ತರಿಸ್ತಾ ಇದ್ದೀವಿ. ಯಾವ ರೀತಿ ಅನ್ನದಾತರು ಕಂಗಾಲಾಗಿದ್ದಾರೆ. ಬೀಜವನ್ನು ಬಿತ್ತನೆ ಮಾಡಿ ತದನಂತರದಲ್ಲಿ ಮಳೆ ಇಲ್ಲ. ಹೀಗಾಗಿ ಆ ಮೊಳಕೆ ಒಡೆದು ಸಸಿಗಳು ಮೇಲ್ಗಡೆ ಬರೋ ಬದಲು ಭೂಮಿ ಒಳಗೇನೆ ಉಸಿರುಗಟ್ಟಿ ಸತ್ತು ಹೋಗ್ತಾ ಇದ್ದಾವೆ ಆ ಬೀಜಗಳು. ಹೀಗಾಗಿ ಮಳೆಗಾಗಿ ಅನ್ನದಾತ ಆಕಾಶದ ಕಡೆ ಮುಖ ಮಾಡಿ ಕುಳಿತಿರುವಂತಹ ದೃಶ್ಯ ಎಲ್ಲ ಕಡೆ ನಿಜಕ್ಕೂ ಮನ ಕಲಕುವಂತಿದೆ. ಇನ್ನಾದರೂ ವರುಣ ದೇವ ಕೃಪೆ ತೋರಬೇಕು. ಆಲ್ರೆಡಿ ನಮ್ಮ ರಾಜ್ಯದ ಕರಾವಳಿ ಭಾಗ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಹಾಗೆ ಶಿರಸಿ, ಹೊನ್ನಾವರ ಆ ಕಡೆ ಎಲ್ಲ ಮಳೆ ಆಗ್ತಾ ಇದೆ. ಹಾಗೆ ಮಲೆನಾಡು ಭಾಗದಲ್ಲೂ ಮಳೆ ಆಗ್ತಾ ಇದೆ. ದಾಖಲೆಯ ಮಳೆ ಆಗಿರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲಕೋಡದಲ್ಲಿ ಬರೋಬ್ಬರಿ 160.5 ಮಿಲಿಮೀಟರ್ ಭಾರೀ ಮಳೆಯಾಗಿದೆ. ಹಾಗೆ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಜುಲೈ 5ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹಾಗೆ ಮಲೆನಾಡಲ್ಲೂ ಕೂಡ ಇನ್ನು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲೂ ಕೂಡ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಇದರ ಜೊತೆಗೆ ಇದಿಷ್ಟು ನಮ್ಮ ರಾಜ್ಯದಾದರೆ, ಕರ್ನಾಟಕದ ಸದ್ಯದ ಹವಾಮಾನ ಇಲಾಖೆಯ ವರದಿ ಆದರೆ, ಇನ್ನು ಮುಂಬೈ ಅಂತ ಹೋದರೆ ಮುಂಬೈನಲ್ಲೂ ಕೂಡ ಅಥವಾ ಮುಂಬೈ ಆಗಿರ್ಬೋದು, ಅರುಣಾಚಲ ಪ್ರದೇಶದಲ್ಲಾಗಿರ್ಬೋದು, ಅಲ್ಲೂ ಕೂಡ ಭೀಕರ ಮಳೆ ಆಗ್ತಾ ಇದೆ. ಎಲ್ಲ ಕಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಬೈ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಅರುಣಾಚಲದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. 4 ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾಗಿದೆ. ಮುಂಬೈನಲ್ಲಿ ಮುಂಬೈ ಉಪನಗರಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಅಂಧೇರಿ ಕೆಳ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಹೀಗಾಗಿ ಸಂಚಾರ ಸ್ಥಗಿತವಾಗಿದೆ. ರೈಲು ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಹಠಾತ್ ಪ್ರವಾಹದ ಅಟ್ಟಹಾಸ ಮಿತಿ ಮೀರ್ತಾ ಇದೆ. 3 ಮೃತಪಟ್ಟಿದ್ದಾರೆ ಈ ಮಳೆಯಿಂದಾಗಿ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ. ಬೆಟ್ಟ ಗುಡ್ಡಗಳು ಕುಸಿತಾ ಇವೆ. ಜೊತೆಗೆ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಹೀಗಾಗಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರೋರು ನಿಜಕ್ಕೂ ಕೂಡ ಅತ್ಯಂತ ಸುರಕ್ಷತೆಯಿಂದ ಇರಬೇಕಾಗತ್ತೆ. ಹಾಗೆ ದೆಹಲಿಗೆ
ಜುಲೈ 4ಕ್ಕೆ ಮುಂಗಾರು ಪ್ರವೇಶಿಸುವಂಥ ಎಲ್ಲ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಉತ್ತರ ಭಾರತ ತತ್ತರಿಸಿ ಹೋಗ್ತಾ ಇದೆ. ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಕಂಪ್ಲೀಟ್ ಆಗಿ ಮಳೆಯಿಂದ ನಲುಗಿ ಹೋಗಿದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಬಿಸಿಗಾಳಿಯ ಎಚ್ಚರಿಕೆಯನ್ನು ನೀಡಿದೆ ಹವಾಮಾನ ಇಲಾಖೆ. ಅಂದರೆ ನಾನು ಹೇಳಿದಾಗೆ ಒಂದೇ ದೇಶದಲ್ಲಿ ಎರಡೆರಡು ರೀತಿ ಕ್ಲೈಮೇಟ್ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯದ ವಿಷಯ ಇದು. ದೆಹಲಿಗೆ ಜುಲೈ 4ಕ್ಕೆ ಮುಂಗಾರು ಎಂಟ್ರಿಯನ್ನು ಕೊಡುತ್ತೆ. ಹಾಗೆ ನಾನು ಮುಂಬೈ ಬಗ್ಗೆ ಮಾತಾಡ್ತಾ ಇದ್ದೆ. ಮುಂಬೈನಲ್ಲಿ ಭಾನುವಾರ ರಾತ್ರಿ ಕೇವಲ 4 ಗಂಟೆಗಳಲ್ಲಿ, ಅಂದರೆ ನಿನ್ನೆ ರಾತ್ರಿ ಕೇವಲ 4 ಗಂಟೆಯಲ್ಲಿ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದೆ. ಹೀಗಾಗಿ ಮುಲುಂಡ್ ಮತ್ತು ವರ್ಸೋವಾ ಸೇರಿದಂತೆ ಮುಂಬೈಯ ಉಪನಗರಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಎಲ್ಲ ಕಡೆ ಕಂಪ್ಲೀಟ್ ನೀರಿದೆ. ಹೀಗಾಗಿ ಅಲ್ಲಿರುವಂಥ ಜನರು ಕೂಡ ಒದ್ದಾಡ್ತಾ ಇದ್ದಾರೆ. ಈ ತಗ್ಗು ಪ್ರದೇಶದಲ್ಲಿ ಮನೆಗಳಿದ್ರೆ ಮನೆಗಳ ಒಳಗಡೆ ನೀರು ನುಗ್ಗುತ್ತೆ. ಇದರ ಜೊತೆಗೆ ಕೇವಲ ನೀರು ಮಾತ್ರ ಅಲ್ಲ, ಅಲ್ಲಿರುವಂಥ ಈ ಕ್ರಿಮಿ ಕೀಟಗಳು ಕೂಡ ಮನೆಯ ಒಳಗಡೆ ನುಗ್ಗುತ್ತೆ. ಇಡೀ ರಾತ್ರಿ ಪೂರ್ತಿ ಪಾಪ ಮನೆಯವರಿಗೆ ಬಂದಿರುವಂತಹ ನೀರನ್ನು ಹೊರಗಡೆ ತೆಗೆದು ಹಾಕೋದೇ ಒಂದು ದೊಡ್ಡ ಹರಸಾಹಸ ಆಗೋಗುತ್ತೆ. ಹಾಗೆ ಅಂಧೇರಿ ಕೆಳ ಸೇತುವೆನೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ರಸ್ತೆ ಸಂಚಾರ ಸ್ಥಗಿತವಾಗಿದೆ. ರೈಲು ಪ್ರಯಾಣಿಕರು ತೀವ್ರ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹಾಗೆ ಈಶಾನ್ಯ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಹಠಾತ್ ಅಂತ ಪ್ರವಾಹ ಸೃಷ್ಟಿಯಾಗಿತ್ತು. ಹೀಗಾಗಿ 3 ಇಲ್ಲಿವರೆಗೂ ಮೃತಪಟ್ಟಿದ್ದಾರೆ. ಹಾಗೆ ಇದಿಷ್ಟು ನಾವು ಮುಂಬೈ ಬಗ್ಗೆ ಮಾತಾಡಿದ್ವಿ, ಅರುಣಾಚಲ ಪ್ರದೇಶದ ಬಗ್ಗೆ ಮಾತಾಡಿದ್ವಿ, ಉತ್ತರ ಪ್ರದೇಶನೂ ನೋಡ್ಕೊಂಡು ಬಂದ್ವಿ. ಈಗ ಅಸ್ಸಾಂನಲ್ಲಿ ಯಾವ ರೀತಿ ಇದೆ ಮಳೆಯ ಆರ್ಭಟ ಅಂತ ನೋಡ್ತಾ ಹೋಗೋಣ. ಅಸ್ಸಾಂನಲ್ಲಿ ಪ್ರಳಯ ಸದೃಶ ಮಳೆ ಶುರುವಾಗಿದೆ. ಅಸ್ಸಾಂನ ಧೇಮಾಜಿಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಸೇತುವೆಯ ಪಿಲ್ಲರ್ ಅಸ್ಥಿರವಾಗಿದೆ. ಅಸ್ಸಾಂನ ಧೇಮಾಜಿಯಲ್ಲಿ ಸದ್ಯ ಇರುವಂಥ ಪ್ರವಾಹದ ಪರಿಸ್ಥಿತಿ. ಹಾಗೆ ಅರ್ಚಿಪತರ್ ಸಿಮೆಂಟ್ ಚಾಪರಿ ನಡುವೆ ರೈಲು ಸಂಚಾರ ಅನಿರ್ದಿಷ್ಟಾವಧಿಗೆ ಸ್ಥಗಿತವಾಗಿದೆ. ಅಂದರೆ ಯಾವಾಗ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. 69 ಹಳ್ಳಿಗಳ 16,000 ಜನರ ಬದುಕು ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಆತಂಕಗೊಂಡಿದ್ದಾರೆ. ಸಂತ್ರಸ್ತರಿಗೆ ನೆರವಾಗೋದಕ್ಕೆ ಜಿಲ್ಲೆಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ 2 ಸಚಿವರು. ಯಾಕಂದರೆ ಯಾವಾಗ ಏನಾಗುತ್ತೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಪ್ರಕೃತಿಯ ಮುಂದೆ ನಾವೆಲ್ಲರೂ ತುಂಬಾ ಸಣ್ಣವರು. ಹೀಗಾಗಿ ಸಚಿವರು ಕೂಡ ಅಲ್ಲೇ ಇದ್ದಾರೆ. ಬ್ರಹ್ಮಪುತ್ರ ನದಿಯ ಆರ್ಭಟಕ್ಕೆ ಮನೆ ಮಠವನ್ನು ಕಳೆದುಕೊಂಡಿದ್ದಾರೆ ಸಾವಿರಾರು ಕುಟುಂಬಸ್ಥರು. ಹೀಗಾಗಿ ಅಲ್ಲಿರುವಂಥ ಪರಿಸ್ಥಿತಿ ನಿಜಕ್ಕೂ ಹೇಳುತ್ತಿರೋದು ಇಲ್ಲಿವರೆಗೂ ಮಳೆಯಾಗಿಲ್ಲ ಅಬ್ಬಾ ಏನು ಬಿಸಿಲು ಅಂತ ಓಡಾಡ್ತಾ ಇದ್ರು ಜನ. ಆದರೆ ಮಳೆ ಒಮ್ಮೆಲೆ ಎಂಟ್ರಿ ಕೊಟ್ಟು ಒಂದಷ್ಟು ಅವಘಡಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಎಲ್ಲ ಕಡೆ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಅಸ್ಸಾಂನ ಧೇಮಾಜಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಹಾಗೆ ರೈಲು ಸಂಚಾರ ಕೂಡ ಸ್ಟಾಪ್ ಆಗಿದೆ ಟೆಂಪ್ರರಿಯಾಗಿ. 69 ಹಳ್ಳಿಗಳ 16,000 ಜನರ ಬದುಕು ಕೂಡ ಅಸ್ತವ್ಯಸ್ತವಾಗಿದೆ. ಹೀಗಾಗಿ ಅಲ್ಲಿ ಒಂದು ಹೆಲ್ಪ್ ಸೆಂಟರ್ ಕೂಡ ಓಪನ್ ಮಾಡಲಾಗಿದೆ. ಹಾಗೆ ಏನೂ ಕೂಡ ಅಪಾಯ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ 2 ಸಚಿವರು ಅಲ್ಲೇ ಇದ್ದಾರೆ. ನದಿಗಳ ಆರ್ಭಟಕ್ಕೆ ಸಾವಿರಾರು ಕುಟುಂಬಗಳು ಮನೆ ಹಾಗೂ ಮಠವನ್ನು ಕಳೆದುಕೊಂಡು ಆತಂಕದಲ್ಲಿ ದಿನವನ್ನು ಕಳೀತಾ ಇದ್ದಾರೆ. ಅಂದರೆ ಪುಟ್ಟ ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಗರ್ಭಿಣಿಯರಿರ್ತಾರೆ, ಬಾಣಂತಿಯರಿರ್ತಾರೆ. ನಿಜಕ್ಕೂ ಅವರೆಲ್ಲರ ಬದುಕು ಅಥವಾ ಅವರ ಪಾಡು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುತ್ತಲೂ ಮಳೆ ಅಥವಾ ಸುತ್ತಲೂ ನೀರು, ಬದುಕೋದಾದರೂ ಹೇಗೆ ಎನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಪ್ರಕೃತಿಯಲ್ಲಿ ಏನೇ ಹೆಚ್ಚಾದರೂ ಕೂಡ ಮಾನವನಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದಿಷ್ಟು ಭಾರತದ ಪರಿಸ್ಥಿತಿ. ಭಾರತದಲ್ಲಿ ಈಗ ಉತ್ತರ ಭಾರತದ ಕಡೆ ನೋಡಿದ್ರೆ ಕಂಪ್ಲೀಟಾಗಿ ಎಲ್ಲ ಕಡೆ ನೀರಿದೆ, ಎಲ್ಲ ಕಡೆ ಪ್ರವಾಹದ ಸ್ಥಿತಿ. ಆದರೆ ನಾವು ಯುರೋಪ್ ಅಂಥ ರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಯುರೋಪ್ನಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅಲ್ಲಿರುವಂಥ ಪರಿಸ್ಥಿತಿ. ಯುರೋಪ್ ಸದ್ಯಕ್ಕೆ ಒಂದು ರೀತಿ ಬೆಂಕಿಯ ಉಂಡೆ ಥರ ಕಾಣಿಸ್ತಾ ಇದೆ. ಅಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದೆ, ಎಕ್ಸ್ಟ್ರೀಮ್ ಹೀಟ್ ವೇವ್ಸ್. ಎಷ್ಟರ ಮಟ್ಟಿಗೆ ಹೀಟ್ ಇದೆ ಅಥವಾ ತಾಪಮಾನ ಇದೆ ಅಂತ ಅಂದರೆ ಸಾವಿರಾರು ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಕೇವಲ ಒಂದೇ ವಾರದಲ್ಲಿ 1300 ಜನ ಬಲಿಯಾಗಿದ್ದಾರೆ. ಯುರೋಪ್ ಇತಿಹಾಸದಲ್ಲೇ ಭೀಕರ ಬಿಸಿಗಾಳಿಗೆ ವಾರದಲ್ಲೇ 1300ಕ್ಕೂ ಅಧಿಕ ಬಲಿಯಾಗಿದೆ. ಯುರೋಪ್ ಅಕ್ಷರಶಃ ಬೆಂಕಿಯ ಉಂಡೆಯಾಗಿದೆ. ಫ್ರಾನ್ಸ್ನಲ್ಲೇ ಅತಿ ಹೆಚ್ಚು ಸಾವಾಗಿರುವಂಥದ್ದು. ಜರ್ಮನಿ, ಹಾಗೆ ಪೋಲೆಂಡ್, ಹಂಗೇರಿ ಎಲ್ಲವೂ ಕೂಡ ತತ್ತರಿಸಿ ಹೋಗಿದೆ. 44 ಡಿಗ್ರಿ ತಲುಪಿದೆ ತಾಪಮಾನ. ಎಷ್ಟರ ಮಟ್ಟಿಗೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನದಿಗಳ ನೀರೇನಿದೆ, ಈ ಬಿಸಿಲಿಗೆ ನೀರು ಕೂಡ ಬಿಸಿಯಾಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ಇದೆ ತಾಪಮಾನ. ಹಾಗೆ ನೀವು ನೋಡ್ತಾ ಇದ್ದೀರಿ, ಯಾವುದೋ ಒಂದು ಪ್ರಾಣಿ ಪಾಪ ರೋಡ್ ಮೇಲೆ ಪಾಸ್ ಆಗ್ತಾ ಇತ್ತು. ಆ ಟಾರ್ ರೋಡ್ ಎಷ್ಟು ಕಾದಿದೆ ಅಂದರೆ ಪಾಪ ಸ್ಪೀಡಾಗಿ ಓಡ್ಕೊಂಡು ಹೋಯಿತು. ಹಾಗೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಆ ಟಾರ್ ರೋಡ್ ಮೇಲೆ ನೀರು ಹಾಕಿದ ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಹಿಂಗೆ ಹೋಗ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ತಾಪಮಾನ ಇದೆ. ಹಾಗೆ ಸ್ವಿಟ್ಜರ್ಲೆಂಡ್ನ ಹಿಮ ನದಿಗಳೇನಿದೆ, ಕಂಪ್ಲೀಟಾಗಿ ಐಸ್ ಆಗಿರುವಂಥ ಅಥವಾ ಫ್ರೋಝನ್ ಆಗಿರುವಂಥ ಹಿಮ ನದಿಗಳು
ಶಾಖ ತಾಳಲಾರದೆ, ಬಿಸಿಲಿನ ಶಾಖ ತಾಳಲಾರದೆ ಕರಗುವ ಭೀತಿಯಲ್ಲಿವೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೈ ಅಲರ್ಟ್ ಘೋಷಣೆ ಆಗಿದೆ. ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಒಂದು ಪಾತ್ರೆಯಲ್ಲಿ ಅವರು ಐಸ್ನ ಹಾಕಿಬಿಟ್ಟು ಹೊರಗಡೆ ಬಿಸಿಲಿಗಿಟ್ರೆ, ಅಥವಾ ಒಂದು ಮೊಟ್ಟೆನ ಹಾಕಿಬಿಟ್ಟು ಆಮ್ಲೆಟ್ ಮಾಡೋಕ್ಕಂಥ ಮೊಟ್ಟೆಯನ್ನು ಹಾಕಿ ಹೊರಗಡೆ ಇಟ್ಟರೆ ಕಂಪ್ಲೀಟ್ ಆಗಿ ಅದು ಹೊರಗಡೆ ಬಿಸಿಲಿಗೆ ಇಟ್ಟಿದ ತಕ್ಷಣ ಅದು ಆಮ್ಲೆಟ್ ಆಗ್ತಾ ಇದೆ. ಹಾಗೆ ಚಾಕ್ಲೇಟ್ಸ್ಗಳು, ಇದು ಶಾಪ್ಗಳಲ್ಲಿ ಇರುವಂಥ ಚಾಕ್ಲೇಟ್ಸ್ಗಳು ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ತಾ ಇದೆ. ಅಂದರೆ ಬಿಸಿಲಿನ ತಾಪಮಾನ ಅಷ್ಟರ ಮಟ್ಟಿಗೆ ಇದೆ. ಹಾಗೆ ಸಿಗ್ನಲ್ ಲೈಟ್ಗಳು ಕೂಡ ನೀವು ನೋಡ್ತಾ ಇದ್ದಾರೆ ಯಾವ ರೀತಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಎಲ್ಲ ಮೆಲ್ಟ್ ಆಗಿ ಹೋಗ್ತಾ ಇದೆ. ಟಾರ್ ಕೂಡ, ರಸ್ತೆಗೆ ಹಾಕಿರುವಂಥ ಟಾರ್ ಕೂಡ ಮೆಲ್ಟ್ ಆಗ್ತಾ ಇದೆ. ಅಂದರೆ ನೀವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಅಲ್ಲಿ ಹೀಟ್ ಇದೆ ಅಂತ. ಹಾಗೆ ಈ ಹೀಟನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನೀರನ್ನು ಸಿಂಪಡಿಸ್ತಾ ಇದ್ದಾರೆ ರೋಡ್ಗಳ ಮೇಲೆ. ಅಷ್ಟರ ಮಟ್ಟಿಗೆ ಹೀಟ್ ಇದೆ. ಹಾಗೆ 41 ಡಿಗ್ರಿ ಸೆಲ್ಸಿಯಸ್ ಅಂತ ನೀವು ತೆರೆ ಮೇಲೆ ನೋಡ್ತಾ ಇದ್ದೀರಾ. ನಿಜಕ್ಕೂ ಈ ರೀತಿ ಪರಿಸ್ಥಿತಿಯಲ್ಲಿ ಅಲ್ಲಿ ಮನುಷ್ಯರು ಹೇಗೆ ಬದುಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಹೀಗಾಗಿ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಹಾಗೆ ಫ್ರಾನ್ಸ್ನಲ್ಲೇ ಅತಿ ಹೆಚ್ಚಾಗಿ ಸಾವು ನೋವುಗಳು ಸಂಭವಿಸಿದೆ. 44 ಡಿಗ್ರಿ ತಲುಪಿದೆ ತಾಪಮಾನ. ನದಿಗಳ ನೀರೇ ಬಿಸಿ ಆಗ್ತಾ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಫ್ರೋಝನ್ ರಿವರ್ಸ್ ಏನಿತ್ತು, ಐಸ್ ಗೆಡ್ಡೆಗಳು ಎಲ್ಲವೂ ಕೂಡ ಹಿಮ ನದಿಗಳು ಕರಗುವಂಥ ಭೀತಿ ಎದುರಾಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಹಿಮ ನದಿಗಳು ಕರಗಿದ್ರೆ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತೆ, ಮತ್ತೆ ಇನ್ನೊಂದು ವಿಕೋಪಕ್ಕೆ ಅದು ಕಾರಣವಾಗುತ್ತೆ. ಹಾಗೆ ನೀವು ನೋಡ್ತಾ ಇದ್ರೆ ತೆರೆ ಮೇಲೆ ಯಾವ ರೀತಿ ಈ ಸ್ಲಿಪ್ಪರ್ಗಳು ಮೆಲ್ಟ್ ಆಗ್ತಾ ಇರುವಂಥದ್ದನ್ನ ನೀವು ನೋಡ್ತಾ ಇದ್ರೆ, ಅದು ಸೋಲ್ಗಳು ಮೆಲ್ಟ್ ಆಗಿ ಕಾಲಿಗೆಲ್ಲ ಹಿಡಿತಾ ಇದೆ. ಅಷ್ಟರ ಮಟ್ಟಿಗೆ ಬಿಸಿಲಿನ ತಾಪ ಯುರೋಪ್ನಲ್ಲಿ ಇರುವಂಥದ್ದು. ಹಾಗೆ ಸಾಮಾನ್ಯವಾಗಿ ನೀವು ಈ ದೃಶ್ಯಗಳನ್ನು ನೋಡಿರ್ಬೋದು. ಈಗ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಆಗ್ತಾ ಇದ್ರೆ, ತುಂಬ ಜನ ಒಂದು ಕಡೆ ಸೇರಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಆ ಗುಂಪನ್ನು ಚದುರಿಸೋದಕ್ಕೆ, ಡಿವೈಡ್ ಮಾಡೋದಕ್ಕೆ ಈ ವಾಟರ್ ಕೆನಾನ್ನ ಬಳಸ್ತಾರೆ. ಅಂದರೆ ನೀರನ್ನು ತಗೊಂಬಂದು ಸ್ಪ್ರೇ ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ಈ ದೃಶ್ಯಗಳನ್ನ ನೋಡ್ತಾ ಇರ್ತೀವಿ. ಆಗ ಗುಂಪು ಚದುರಿ ಹೋಗಲಿ ಅನ್ನುವಂಥ ಕಾರಣಕ್ಕೆ. ಆದರೆ ಯುರೋಪ್ನಲ್ಲಿ ಈ ಹೀಟ್ ವೇವ್, ಎಕ್ಸ್ಟ್ರೀಮ್ ಹೀಟ್ ವೇವ್ನಿಂದ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಆ ಬಿಸಿಲಿನ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಜರ್ಮನಿ ಪೊಲೀಸರಿಂದ ವಾಟರ್ ಕೆನಾನ್ನ ಬಳಕೆ ಮಾಡಲಾಗ್ತಾ ಇದೆ. ಬರ್ಲಿನ್ ನಗರಕ್ಕೆ ತಂಪನ್ನು ಎರೆಯೋದಕ್ಕೆ ಜಲಫಿರಂಗಿ ಮೂಲಕ ನೀರನ್ನು ಸ್ಪ್ರೇ ಮಾಡ್ತಿದ್ದಾರೆ. ಡೆನ್ಮಾರ್ಕ್ನಲ್ಲಿ ದಾಖಲೆಯ ಉಷ್ಣಾಂಶ ಕೂಡ ರೆಕಾರ್ಡ್ ಆಗಿದೆ. ಇಟಲಿಯ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ಈ ಹಿಮ ನದಿಗಳು ಕರಗ್ತಾ ಇವೆ. ಇದರಿಂದ ಸಮುದ್ರ ಮಟ್ಟ ಏರಿಕೆಯ ಆತಂಕ ಕೂಡ ಶುರುವಾಗಿದೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಸಾಮಾನ್ಯವಾಗಿ ಈ ದೃಶ್ಯಗಳು ಬೇರೆ ಬೇರೆ ದೇಶಗಳಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಣಿಸುತ್ತೆ, ಜನರು ಚದುರಿ ಹೋಗಲಿ ಅನ್ನೋಂಥ ನಿಟ್ಟಿನಲ್ಲಿ. ಆದರೆ ಪಾಪ ಇಲ್ಲಿ ಜನರು ಅವರೇ ಬಂದ ವಾಟರ್ ಕೆನಾನ್ ಕೆಳಗಡೆ ನಿಂತ್ಕೊಂಡು ತಮ್ಮ ದೇಹವನ್ನು ತಾವು ತಂಪಾಗಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಅಲ್ಲಿನ ಸ್ಥಿತಿ ಯಾವ ರೀತಿ ಇದೆ. ಪ್ರತಿಭಟನಾಕಾರರನ್ನು ಚದುರಿಸೋದಕ್ಕೆ ಯೂಸ್ ಮಾಡ್ತಾ ಇದ್ದಂಥ ವಾಟರ್ ಕೆನಾನ್ಗಳು ಇವತ್ತು ತಂಪನ್ನು ನೀಡೋದಕ್ಕೆ, ಆ ಪ್ರದೇಶವನ್ನು ತಂಪಾಗಿ ಇಡೋದಕ್ಕೆ ಬಳಕೆ ಆಗ್ತಾ ಇದೆ. ಅಂದರೆ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಇದು ಬರ್ಲಿನ್ ನಗರದ ಸದ್ಯದ ದೃಶ್ಯ. ಜಲಫಿರಂಗಿ ಮೂಲಕ ನೀರನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ಇನ್ನು ಡೆನ್ಮಾರ್ಕ್ನಲ್ಲೂ ಕೂಡ ದಾಖಲೆಯ ಉಷ್ಣಾಂಶ. ಇಟಲಿಯ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಮ್ಮ ಭಾರತದಲ್ಲಿ ಮಳೆ ಅಂತ ಈ ರೆಡ್ ಅಲರ್ಟು, ಆರೆಂಜ್ ಅಲರ್ಟು, ಯೆಲ್ಲೋ ಅಲರ್ಟ್ ಎಲ್ಲ ಘೋಷಣೆ ಮಾಡಿದ್ರೆ, ಅಲ್ಲಿ ಇಟಲಿಲಿ ಬಿಸಿಲು ಅಂತ 18 ನಗರಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆ ಹವಾಮಾನ ಬದಲಾವಣೆಯ ಪರಿಣಾಮಕ್ಕೆ ನಾಗರಿಕ ಲೋಕವೇ ನಲುಗಿ ಹೋಗ್ತಾ ಇದೆ. ಮನುಷ್ಯನ ಹಸ್ತಕ್ಷೇಪಕ್ಕೆ ನಿಜಕ್ಕೂ ಪ್ರಕೃತಿ ಭೀಕರ ಶಿಕ್ಷೆಯನ್ನು ನೀಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ಪ್ರಕೃತಿ ವಿಕೋಪದ 2 ಮುಖಗಳಿದು. ಒಂದು ಕಡೆ ಎಕ್ಸ್ಟ್ರೀಮ್ ಮಳೆ, ಮತ್ತೊಂದು ಕಡೆ ಎಕ್ಸ್ಟ್ರೀಮ್ ಹೀಟು. ಯಾವ್ದು ಜಾಸ್ತಿ ಆದರೂ ಕೂಡ ಮನುಷ್ಯನಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸದ್ಯ ಕರ್ನಾಟಕ ಅಥವಾ ಭಾರತದ, ಅಂದರೆ ಕರ್ನಾಟಕದಲ್ಲಿ ಸದ್ಯ ಒಳ್ಳೆಯ ಪರಿಸ್ಥಿತಿನೇ ಇದೆ, ಒಳ್ಳೆಯ ಸ್ಥಿತಿನೇ ಇದೆ ಮಳೆಯ ವಿಷಯದಲ್ಲಿ. ಕರ್ನಾಟಕದಲ್ಲೂ ಮಳೆರಾಯ ವಿಕೋಪಕ್ಕೆ ಹೋಗದೇನೆ ಇದೇ ರೀತಿ ಸುಧಾರಿಸ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಪರಿಸ್ಥಿತಿ ನಿಜಕ್ಕೂ ಹದಗೆಡ್ತಾ ಇದೆ. ಹಿಂದಿನ ದೃಶ್ಯಗಳನ್ನು ನೀವು ನೋಡಿದ್ರಿ, ಟಾರೇ ಕಿತ್ತು ಬರುವಂಥ ದೃಶ್ಯ. ಅಂದರೆ ಅಷ್ಟರ ಮಟ್ಟಿಗೆ ಆ ಟಾರ್ ಮೆಲ್ಟ್ ಆಗಬೇಕು ಅಂತ ಅಂದರೆ ಎಷ್ಟು ಹೀಟ್ ಬೇಕು, ಅಂಥದ್ರಲ್ಲಿ ಅಷ್ಟು ಹೀಟು ಸೂರ್ಯ ನೀಡ್ತಾ ಇದ್ದಾನೆ ಅಂದರೆ ನಿಜಕ್ಕೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಹೀಗಾಗಿ ಅಲ್ಲಿರುವಂಥ ಜನ ಕೂಲ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ವಾಟರ್ ಕೆನಾನ್ಗಳ ಮೂಲಕ ಸ್ಪ್ರೇ ಮಾಡ್ತಾ ಇದ್ದಾರೆ. ಜನರು ಕೂಡ ಅದರ ಅಡಿ ಬಂದು ನಿಂತು ಸ್ಪ್ರೇಯನ್ನು ಮಾಡಿಸ್ಕೊಳ್ತಾ ಇರುವಂಥ ದೃಶ್ಯಗಳಿದು. ಹಾಗೆ ಕಂಪ್ಲೀಟ್ ಆಗಿ ಟಾರ್ ಎಲ್ಲ ಕರಗಿ ಆ ಟಯರ್ಸಿಗೆ ಅಂಟ್ಕೊಳ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಟಯರ್, ಆ ವೆಹಿಕಲ್ ಮೂವ್ ಆಗ್ತಾ ಇದ್ರೆ
ಟೈರ್ಗೆ ಅಂಟ್ಕೊಳ್ತಾ ಇದೆ, ಟೈರ್ ಕೂಡ ಕರಗಿ ಹೋಗ್ತಾ ಇದೆ. ಒಂದು ಪ್ರಾಣಿ ಬೆಕ್ಕನ್ಸುತ್ತೆ ಮೇ ಬಿ, ಅದು ಪಾಪ ರೋಡ್ ಕ್ರಾಸ್ ಮಾಡಕ್ಕಂತ ಹೋಗಿ ಅದಕ್ಕೆ ಆಗ್ತಾನೆ ಇಲ್ಲ, ಆ ಟಾರ್ ಮೇಲೆ ಅಷ್ಟು ಬಿಸಿ ಇದೆ, ಹೀಗಾಗಿ ಓಡ್ ಹೋಗ್ತಾ ಇದೆ. ನೀರು ಹಾಕಿದ್ರೆ ಕಂಪ್ಲೀಟಾಗಿ ಯಾವ ರೀತಿ ಬಬಲ್ಸ್ ಬಂದು ಎಲ್ಲ ಎವಾಪ್ರೇಟ್ ಆಗಿ ಹೋಗ್ತಾ ಇದೆ. ಚಪ್ಪಲಿಯ ಆ ಸೋಲ್ ಕರಗ್ತಾ ಇದೆ, ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಸೋಲ್ ಕರಗಿ ಕಾಲಿಗೆ ಅಂಟ್ಕೊಳ್ತಾ ಇದೆ. ಆ ರೀತಿ ಇದೆ ಸದ್ಯದ ಪರಿಸ್ಥಿತಿ. ಹಾಗೆ ಮೊಟ್ಟೆನ ಮಾಡಿ ಗ್ಯಾಸ್ ಮೇಲೆ ತೊಗೊಂಡೋಗಿ ಆಮ್ಲೆಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇಲ್ಲ, ತೊಗೊಂಡೋಗಿ ಬಿಸಿಲಿಗಿಟ್ರೆ ಅದೇ ಆಮ್ಲೆಟ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಬಿಸಿಲು ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದೆ. ನೀವು ನೋಡ್ತಾ ಇದ್ರೆ ಆ ದೃಶ್ಯದಲ್ಲಿ ಆ ಒಂದು ಮೊಟ್ಟೆನ ಒಡೆದು ಅವರು ಆ ಪ್ಯಾನ್ಗೆ ಹಾಕಿ ಹೊರಗಡೆ ಇಟ್ಟರೆ ಟೆರೆಸಲ್ಲಿ ಅಥವಾ ಬಾಲ್ಕನಿಯಲ್ಲಿ ಆಮ್ಲೆಟ್ ಆಗ್ತಾ ಇದೆ. ಹಾಗೆ ಚಾಕ್ಲೇಟ್ ಅಂಗಡಿಗಳಲ್ಲಿ ಚಾಕ್ಲೇಟ್ ಎಲ್ಲವೂ ಕೂಡ ಮೆಲ್ಟ್ ಆಗಿ ಹೋಗ್ತಾ ಇದೆ. ಈ ರೀತಿ ಇದೆ ಸದ್ಯದ ಪರಿಸ್ಥಿತಿ. ಆದರೆ ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಇಷ್ಟು ದಿನ ಪಾಪ ರೈತರು ಕಾಯ್ಕೊಂಡು ಕೂತಿದ್ರು ಮಳೆ ಯಾವಾಗ ಬರುತ್ತೆ ಅಂತ. ಕರ್ನಾಟಕದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ಯುರೋಪಲ್ಲಿ ಸದ್ಯದ ಪರಿಸ್ಥಿತಿ ನಿಜಕ್ಕೂ ಎಕ್ಸ್ಟ್ರೀಮ್ ಹೀಟ್ನಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸಾವು ನೋವುಗಳು ವರದಿ ಆಗ್ತಾನೆ ಇದೆ. ಇನ್ನು ಮುಂದಿನ ಸ್ಟೋರಿ ನೋಡೋಕ್ಕೂ ಮುನ್ನ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ಟೇಕ್ ಅ ಬ್ರೇಕ್. 4ನೇ ಸ್ಟೋರಿಯಲ್ಲಿ ನಮ್ಮ ಸ್ಪೇಸ್ ಬಗ್ಗೆ ನೋಡೋಣ. ಅಂದರೆ 2004ರಲ್ಲಿ ನಾಸಾ ಒಂದು ಸ್ವಿಫ್ಟ್ ಎನ್ನುವಂಥ ಒಂದು ಬಾಹ್ಯಾಕಾಶ ದೂರದರ್ಶಕ, ಏನು ಟೆಲಿಸ್ಕೋಪ್ ಅಂತ ಹೇಳ್ತೀವಿ, ಅದನ್ನು ಲಾಂಚ್ ಮಾಡಿತ್ತು. ಏನು ಕಾರಣ ಅಂತ ಅಂದರೆ ಈ ಕಳೆದ 2004ರಲ್ಲಿ ಲಾಂಚ್ ಆಗಿತ್ತು. ಅಲ್ಲಿಂದ 22 ವರ್ಷಗಳ ಕಾಲ ಇಲ್ಲಿವರೆಗೂ ಕೂಡ ಅದು ಈ ನಕ್ಷತ್ರಗಳು ಸ್ಫೋಟ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಅದನ್ನು ಈ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡ್ತಾ ಇತ್ತು. ಆದರೆ ಇದೀಗ ಆ ಟೆಲಿಸ್ಕೋಪ್ ಏನಿದೆ, ಸ್ವಿಫ್ಟ್ ಎನ್ನುವಂಥ ಒಂದು ಬಾಹ್ಯಾಕಾಶ ದೂರದರ್ಶಕ ಸಂಕಷ್ಟದಲ್ಲಿದೆ. ತನ್ನ ಆರ್ಬಿಟಲ್ಲಿ ಅದಿರಬೇಕಿತ್ತು, ಬಟ್ ಆ ಆರ್ಬಿಟ್ನ ಬಿಟ್ಟು ಕೆಳಗಡೆ ಇಳಿತಾ ಇದೆ. ಅಕಸ್ಮಾತ್ ಏನಾದರೂ ಇದು ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಟ್ಟು ಕೆಳಗಡೆ ಬಂದು ಜಾರ್ಕೊಂಡು ಭೂಮಿಯ ವಾತಾವರಣದೊಳಗೆ ಎಂಟ್ರಿ ಕೊಟ್ಟು ಬ್ಲಾಸ್ಟ್ ಕೂಡ ಆಗಬಹುದು ಎನ್ನುವಂಥ ಒಂದು ಆತಂಕ ಶುರುವಾಗಿದೆ. ಹೀಗಾಗಿ ಈ ರೀತಿ ಒಂದು ಮಹಾ ಅನಾಹುತವನ್ನು ತಪ್ಪಿಸೋದಕ್ಕೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಬರೋಬ್ಬರಿ 283 ಕೋಟಿ ರೂಪಾಯಿಗಳ ಸ್ಪೇಸ್ ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದೆ. ಅಂದರೆ ಭೂಮಿಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆಕ್ಟಿವ್ ಆಗಿರುವಂಥ ಒಂದು ಟೆಲಿಸ್ಕೋಪ್ ಇದು 22 ವರ್ಷಗಳಿಂದ ಒಂದಷ್ಟು ಫೂಟೇಜ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ಹೀಗಾಗಿ ಅದನ್ನೂ ಕೂಡ ಇವರು ಉಳಿಸಬೇಕಾಗತ್ತೆ. ಅದರ ಜೊತೆಗೆ ಭೂಮಿಯನ್ನು ಕೂಡ ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್, ಸ್ಪೇಸ್ ಸರ್ಜಿಕಲ್ ಸ್ಟ್ರೈಕ್ಗೆ ಅಮೆರಿಕ ಮುಂದಾಗಿದೆ. ಅದು ಕೂಡ ಬರೋಬ್ಬರಿ 283 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ. ರೊಬಾಟಿಕ್ ಕೈಗಳ ಮೂಲಕ ಈ ಒಂದು ಹೈಟೆಕ್ ಆಪರೇಷನ್ ನಡೆಯುತ್ತೆ. ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಈ ಸ್ವಿಫ್ಟ್ ಎನ್ನುವಂತಹ ಟೆಲಿಸ್ಕೋಪ್ ಏನಿದೆ, ಇದು ಭೂಮಿಗೆ ಬಿದ್ದು ಸ್ಫೋಟಗೊಳ್ಳುತ್ತಾ? ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿರೋದಾದ್ರೂ ಯಾಕೆ ಅಂತ ನೋಡ್ತಾ ಹೋಗೋಣ. 2004ರಲ್ಲಿ ಈ ನಾಸಾದ ಸ್ವಿಫ್ಟ್ ದೂರದರ್ಶಕ ಟೆಲಿಸ್ಕೋಪ್ ಇದು ಲಾಂಚ್ ಆಗಿರುತ್ತೆ. ಆದರೆ ಅಲ್ಲಿ ತಾಪಮಾನ ಹೆಚ್ಚಳವಾಗ್ತಾ ಇದೆ, ಸೂರ್ಯನ ಪ್ರಖರತೆ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ತನ್ನ ಆರ್ಬಿಟ್ ಏನಿತ್ತು, ತನ್ನ ಆರ್ಬಿಟಲ್ಲೇ, ತನ್ನ ಕಕ್ಷೆಯಲ್ಲೇ ಅದು ಇರಬೇಕಿತ್ತು ಆ ಒಂದು ಟೆಲಿಸ್ಕೋಪ್. ಅಲ್ಲಿಂದ ಅದು ಜಾರ್ತಾ ಇದೆ, ಕೆಳಗಡೆ ಜಾರ್ತಾ ಇದೆ, ಭೂಮಿ ಕಡೆಗೆ ಕುಸಿತಾ ಇದೆ ಈ ಒಂದು ಬೃಹತ್ ಟೆಲಿಸ್ಕೋಪ್. ಭೂಮಿಯಿಂದ ಈಗ ಇದು ಎಷ್ಟು ದೂರದಲ್ಲಿದೆ ಅಂದರೆ ಕೇವಲ 360 ಕಿಲೋಮೀಟರ್ ದೂರದಲ್ಲಿ ಎತ್ತರದಲ್ಲಿದೆ ಈ ಟೆಲಿಸ್ಕೋಪ್. ಕೆಳಕಕ್ಷೆಯ ಘರ್ಷಣೆಗೆ ಸಿಲುಕಿ ಚೂರಾಗಿ ಭೂಮಿಗೆ ಬೀಳುವಂತಹ ಭೀಕರ ಆತಂಕ ಕೂಡ ಶುರುವಾಗಿದೆ. ಹೀಗಾಗಿ ಈ ಸಂಭವನೀಯ ಅನಾಹುತವನ್ನು ತಪ್ಪಿಸೋದಕ್ಕೆ 283 ಕೋಟಿ ರೂಪಾಯಿಗಳ ಒಂದು ಬೃಹತ್ ಯೋಜನೆಯನ್ನು ಅಮೆರಿಕಾದ ನಾಸಾ ಸಿದ್ಧಪಡಿಸ್ತಾ ಇದೆ. ಹೀಗಾಗಿ ಏನಂದರೆ ಈ ಹೊಸ ಯೋಜನೆಯ ಹೆಸರು ಲಿಂಕ್ ಅಂತ, ಅಥವಾ ಲಿಂಕ್ ಎನ್ನುವಂಥ ಒಂದು ರೋಬೋಟಿಕ್ ನೌಕೆಯನ್ನು ಕಳುಹಿಸಿ ಅಲ್ಲಿಗೆ ಕಳಿಸಿ ಈ ಟೆಲಿಸ್ಕೋಪ್ನ ಲಿಫ್ಟ್ ಮಾಡಿಸ್ತಾರಂತೆ. ಅಂದರೆ ಎಷ್ಟು ಕೆಳಗಡೆ ಜಾರಿದೆಯೋ, ಫಸ್ಟ್ ಯಾವ ಆರ್ಬಿಟ್ನಲ್ಲಿ ಇತ್ತೋ ಅಲ್ಲಿಗೆ ಇದನ್ನು ಮೇಲ್ಗಡೆ ಮತ್ತೆ ಲಿಫ್ಟ್ ಮಾಡಿಸುವಂಥ ಕಾರ್ಯಾಚರಣೆ ಇದು ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಟೆಲಿಸ್ಕೋಪ್ 2004ರಲ್ಲಿ ಉಡಾವಣೆಯಾಗಿತ್ತು. ಪ್ರಸಿದ್ಧ ಸ್ವಿಫ್ಟ್ ಬಾಹ್ಯಾಕಾಶ ದೂರದರ್ಶಕ ಸೂರ್ಯನ ತೀವ್ರ ಚಟುವಟಿಕೆಯಿಂದಾಗಿ ಈ ದೂರದರ್ಶಕ ತನ್ನ ಕಕ್ಷೆಯಿಂದ ಜಾರಿ ಭೂಮಿಯ ವಾತಾವರಣಕ್ಕೆ ಬಿದ್ದು ನಾಶವಾಗುವಂಥ ಎಲ್ಲ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಹಾಗಾದರೆ ಯಾವ ರೀತಿ ಈ ಸ್ವಿಫ್ಟ್ನ ಲಿಫ್ಟ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. 3 ಕೈಗಳ ರೊಬಾಟಿಕ್ ನೌಕೆಯ ಸಾಹಸ ಇದು. ಯಾವ ರೀತಿ ಕ್ಯಾಟಲಿಸ್ಟ್ ಎನ್ನುವಂಥ ಒಂದು ಉದ್ಯಮದ ಜೊತೆ, ನವೋದ್ಯಮದ ಜೊತೆ ನಾಸಾ ಒಂದು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ. ಲಿಫ್ಟ್ ಎನ್ನುವಂತಹ ಅತ್ಯಾಧುನಿಕ ರೊಬಾಟಿಕ್ ನೌಕೆಯಿಂದ ಕಾರ್ಯಾಚರಣೆ ನಡೆಯುತ್ತೆ. ಮಂಗಳವಾರ ಅಂದರೆ ನಾಳೆ ಮಾರ್ಷಲ್ ದ್ವೀಪದಿಂದ ಬಾಹ್ಯಾಕಾಶಕ್ಕೆ ಹಾರುತ್ತೆ ಈ ಲಿಫ್ಟ್. ಸ್ವಿಫ್ಟ್ನ ಲಿಫ್ಟ್ ಮಾಡೋದಕ್ಕೆ ಲಿಫ್ಟ್ ಹೋಗ್ತಾ ಇದೆ ಬಾಹ್ಯಾಕಾಶಕ್ಕೆ. ಯಾವ ರೀತಿ ಆಗುತ್ತೆ ಈ ಕಾರ್ಯಾಚರಣೆ ಅಂತ ನೋಡೋಣ. ಈ ಸ್ವಿಫ್ಟ್ ಟೆಲಿಸ್ಕೋಪ್ ಏನಿದೆ, ಅಂದರೆ ಟೆಲಿಸ್ಕೋಪ್ ಇದೆ, ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಅದು ಜಾರ್ತಾ ಇದೆ. ಸೊ ಜಾರ್ತಾ ಇರುವಂತಹ ಈ ಸ್ವಿಫ್ಟ್ ಟೆಲಿಸ್ಕೋಪನ್ನು
3 ಶಕ್ತಿಶಾಲಿ ರೊಬಾಟಿಕ್ ಕೈಗಳು ಹಿಡ್ಕೊಂಡು ಅದನ್ನ ಮೇಲ್ಗಡೆ ಲಿಫ್ಟ್ ಮಾಡುತ್ತೆ. ಬಾಹ್ಯಾಕಾಶದಲ್ಲೇ ಈ ವಿಶ್ವದ ಅತ್ಯಂತ ಅಪಾಯಕಾರಿ ಆಪರೇಷನ್ ನಡೆಯುತ್ತೆ. ಹೀಗಾಗಿ ಇಡೀ ವಿಜ್ಞಾನ ಲೋಕ ಈ ಐತಿಹಾಸಿಕ ಕಾರ್ಯಾಚರಣೆಯನ್ನ ಕುತೂಹಲದಿಂದ ಎದುರು ನೋಡ್ತಾ ಇದೆ. ನಿಜಕ್ಕೂ ಇದು ಅಷ್ಟೊಂದು ಸುಲಭದ ಮಾತಲ್ಲ. 3 ರೊಬಾಟಿಕ್ ಕೈಗಳು ಇದನ್ನ ಹಿಡ್ಕೊಂಡು ಅದನ್ನು ಲಿಫ್ಟ್ ಮಾಡೋದು ನಿಜಕ್ಕೂ ಕೂಡ ಆಶ್ಚರ್ಯ ಇದು. ಹಾಗೆ ಈಗ ನಾನು ಹೇಳಿದೆ, ನಮ್ಮ ಭೂಮಿಯ ವಾತಾವರಣದಿಂದ ಅಟ್ಮಾಸ್ಫಿಯರಿಂದ 360 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಈ ಸ್ವಿಫ್ಟ್. ಅದನ್ನು 600 ಕಿಲೋಮೀಟರ್ಗೆ ಮಹಾ ಲಿಫ್ಟ್ ಮಾಡಲಾಗುತ್ತೆ. ಹಿಡಿದುಕೊಂಡ ದೂರದರ್ಶಕವನ್ನು ಮೇಲಕ್ಕೆ ಪುಷ್ ಮಾಡುತ್ತೆ ಅಥವಾ ಲಿಫ್ಟ್ ಮಾಡುತ್ತೆ ಈ ರೊಬಾಟಿಕ್ ನೌಕೆ. 360 ಕಿಲೋಮೀಟರ್ ಎತ್ತರದಿಂದ ಸೇಫಾಗಿ 600 ಕಿಲೋಮೀಟರ್ ಕಕ್ಷೆಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಇದೆ. ಸೆಪ್ಟೆಂಬರ್ ವೇಳೆಗೆ ಈ ಒಂದು ಸಂಕೀರ್ಣ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಅಂದರೆ ನಾಳೆ ಲಾಂಚ್ ಆಗುತ್ತೆ, ಅಲ್ಲಿಂದ ಸೆಪ್ಟೆಂಬರ್ವರೆಗೂ ಈ ಒಂದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಕಕ್ಷೆ ಬದಲಾವಣೆ ಆದಮೇಲೆ, ಈಗ ತನ್ನ ಕಕ್ಷೆಯಿಂದ ಇನ್ನು ಕೆಳಗಡೆ ಜಾರಿದೆ, ಮತ್ತೆ ತನ್ನ ಆರ್ಬಿಟ್ಗೆ ಹೋದ ಮೇಲೆ ಮತ್ತೆ ಅದು ಸ್ವಿಫ್ಟ್ ಟೆಲಿಸ್ಕೋಪ್ ಆಕ್ಟಿವ್ ಆಗುತ್ತೆ. ಭೂಮಿಯ ಮೇಲೆ ಅಕಸ್ಮಾತ್ ಬಿದ್ದು ಏನಾದರೂ ಒಂದು ದೊಡ್ಡ ಅನಾಹುತ ಆದರೆ ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ತಪ್ಪಿಸೋದಕ್ಕೆ ನಾಸಾ ಈ ರೀತಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಭೂಮಿಯ ಮೇಲೆ ದೊಡ್ಡ ಸ್ಫೋಟ ಆಗ್ಬೋದು ಅಥವಾ ಅನಾಹುತ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ನಾಸಾ ಅತ್ಯಂತ ಯಶಸ್ವಿ ಮಾಸ್ಟರ್ ಸ್ಟ್ರಾಟಜಿಯನ್ನು ರೂಪಿಸಿದೆ. ಬಾಹ್ಯಾಕಾಶದಲ್ಲಿ ಶಕ್ತಿ ಪ್ರದರ್ಶನ ಇದು ನಿಜಕ್ಕೂ. ಅಂದರೆ ಇದು ಮೊದಲೇನಲ್ಲ, ಈ ಹಿಂದೆಯೂ ಈ ರೀತಿ ಆಗಿತ್ತು. ಸಕ್ರಿಯ ಉಪಗ್ರಹದ ಕಕ್ಷೆ ಏರಿಸುವ ಸಾಹಸಕ್ಕೆ, ಒಂದು ಆಕ್ಟಿವ್ ಉಪಗ್ರಹ ಇದು, ಅದನ್ನು ಮತ್ತೆ ಅದರ ಆರ್ಬಿಟ್ನ ಏರಿಸುವಂಥ ಸಾಹಸಕ್ಕೆ ಮುಂದಾಗಿರುವಂಥ ವಿಶ್ವದ 2ನೇ ದೇಶ ಅಂದರೆ ಅದು ಅಮೆರಿಕ. ಈ ಹಿಂದೆ ಚೀನಾ ಕೂಡ ಈ ರೀತಿ ಒಂದು ಅಪಾಯಕಾರಿ ಸಾಹಸವನ್ನು ಮಾಡಿ ತೋರಿಸಿತ್ತು, ಸಕ್ಸಸ್ ಆಗಿತ್ತು. ಬಾಹ್ಯಾಕಾಶದ ಕಸ ನಿರ್ವಹಣೆ ಮತ್ತು ಉಪಗ್ರಹಗಳ ರಕ್ಷಣೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿತ್ತು ಚೀನಾ. 22 ವರ್ಷಗಳ ಹಳೆಯ ದೂರದರ್ಶಕದ ರಕ್ಷಣೆಗೆ ನಾಸಾ ಬದ್ಧತೆಯನ್ನು ತೋರಿಸ್ತಾ ಇದೆ. 283 ಕೋಟಿಯ ಈ ಆಪರೇಷನ್ ಸ್ವಿಫ್ಟ್ ಮೇಲೆ ಈಗ ಇಡೀ ಜಗತ್ತಿನ ಕುತೂಹಲ ಮೂಡಿದೆ. ಅಂದರೆ ಇದು ಕೇವಲ ಒಂದು ಸ್ವಿಫ್ಟ್ ಅಥವಾ ಟೆಲಿಸ್ಕೋಪ್ನ ರಕ್ಷಣೆ ಮಾತ್ರ ಅಲ್ಲ, ಅಂದರೆ 22 ವರ್ಷಗಳಿಂದ ಪಾಪ ಕ್ಯಾಪ್ಚರ್ ಮಾಡ್ತಾ ಇದೆ, ಅದನ್ನು ರಕ್ಷಿಸೋಣ ಅಂತ ಅಲ್ಲ, ಅದರ ಜೊತೆಗೆ ನಮ್ಮ ಭೂಮಿಯನ್ನು ಕೂಡ ಕಾಪಾಡುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದು ಸಕ್ಸಸ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಈಗ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿಯಲ್ಲಿ ಒಂದಿಷ್ಟು ತಮಿಳುನಾಡು ಪಾಲಿಟಿಕ್ಸ್ ಕಡೆ ಗಮನ ಹರಿಸೋಣ. ಅಂದರೆ ನಿಜಕ್ಕೂ ತಮಿಳುನಾಡು ರಾಜಕೀಯದಲ್ಲಿ ಈಗ ದಳಪತಿ ವರ್ಸಸ್ ಸ್ಟಾಲಿನ್ ಸಮರ ಶುರುವಾಗಿದೆ. ಯಾವಾಗ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು, ಅದಾದಮೇಲೆ ಈಗ ಸ್ಟಾಲಿನ್ ಅವರು ಒಂದು ಸ್ಫೋಟಕ ಭವಿಷ್ಯವನ್ನು ನೋಡ್ತಿದ್ದಾರೆ. ಅಂದರೆ ವಿಜಯ್ ಸರ್ಕಾರ ಕೇವಲ 6 ತಿಂಗಳಿಗಷ್ಟೇ, ಅದಾದಮೇಲೆ ಮತ್ತೆ ಒಂದು ಮಧ್ಯಂತರ ಚುನಾವಣೆಯನ್ನು ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ವಿಜಯ್ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸ್ಟಾಲಿನ್ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಹಾಗೆ ಮತ್ತೊಂದು ಕಡೆ AIADMK ಪಕ್ಷದಿಂದ ಒಂದೊಂದೇ ವಿಕೆಟ್ಗಳು ಕೂಡ ಉರುಳ್ತಾ ಇದೆ. ಇದರ ಜೊತೆಗೆ ಸಿನಿಮಾ ರಂಗದಿಂದ ಮತ್ತೊಬ್ಬ ಸ್ಟಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಶುರುವಾಗಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಹಾಗಾದರೆ 6 ತಿಂಗಳಲ್ಲಿ ವಿಜಯ್ ಸರ್ಕಾರ ಪತನವಾಗುತ್ತಾ? ಸ್ಟಾಲಿನ್ ಅವರ ಭವಿಷ್ಯ ನಿಜವಾಗುತ್ತಾ? ವಿಜಯ್ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ಅಂತ MK ಸ್ಟಾಲಿನ್ ಭವಿಷ್ಯವನ್ನು ನುಡಿದಿದ್ದಾರೆ. 3 ರಿಂದ 6 ತಿಂಗಳ ಒಳಗೆ ತಮಿಳುನಾಡಲ್ಲಿ ಒಂದು ಮಧ್ಯಂತರ ಚುನಾವಣೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಳ ಬಹುಮತಕ್ಕೆ 118 ಸೀಟು ಬೇಕಿತ್ತು, ಆದರೆ ವಿಜಯ್ ಪಕ್ಷ ಗೆದ್ದಿದ್ದು 108 ಸೀಟ್ಗಳನ್ನು ಮಾತ್ರ. ಆಮೇಲೆ ಅವರು ಸರ್ಕಸ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಬಿಡಿ. ಬಟ್ ಬೇರೆಯವರ ಮೈತ್ರಿಯ ಮೇಲೆ ನಿಂತಿರುವಂಥ ಸರ್ಕಾರ ಯಾವ ಜಂಕ್ಷನ್ನಲ್ಲಿ ಬೇಕಿದ್ರೂ ನಿಲ್ಲಬಹುದು ಅಂತ ಸ್ಟಾಲಿನ್ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣೆ ಫೇಸ್ ಮಾಡೋದಕ್ಕೆ ಸಿದ್ಧರಾಗಿ ಅಂತ DMK ಕಾರ್ಯಕರ್ತರಿಗೆ ಸ್ಟಾಲಿನ್ ಕರೆ ನೀಡಿದ್ದಾರೆ. ಹಾಗಾದರೆ ಏನಾಗುತ್ತೆ ತಮಿಳುನಾಡು ರಾಜಕೀಯದಲ್ಲಿ ಕಾದು ನೋಡಬೇಕು. ಮತ್ತೊಂದು ಕಡೆ AIADMK ಪಕ್ಷಕ್ಕೆ ಶಾಕ್ ಎದುರಾಗಿದೆ. ಇನ್ನೊಂದು ವಿಕೆಟ್ ಪತನವಾಗಿದೆ. ಪಳನಿಸ್ವಾಮಿಗೆ ಶಾಕ್. ಕರೂರು ಶಾಸಕ MR ವಿಜಯ್ ಭಾಸ್ಕರ್ ರಾಜೀನಾಮೆಯನ್ನು ನೀಡಿದ್ದಾರೆ. ಚುನಾವಣೆ ಎಲೆಕ್ಷನ್ ಮುಗಿದ ಕೇವಲ 2 ತಿಂಗಳಲ್ಲಿ AIADMK ಪಕ್ಷಕ್ಕೆ ಬಿದ್ದಿರುವಂಥ 6ನೇ ಹೊಡೆತ ಇದು. ಅಧಿಕೃತ ಕಾರಣ ನೀಡದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ವಿಜಯ್ ಭಾಸ್ಕರ್. AIADMK ಶಾಸಕರು ತಂಡೋಪತಂಡವಾಗಿ TVK ಸೇರ್ತಾ ಇರೋದು ನಿಜಕ್ಕೂ ಕೂಡ ಆತಂಕಕಾರಿ. ತಮಿಳುನಾಡಲ್ಲಿ ನೆಲೆಯನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ AIADMK ಪಕ್ಷ. ಅಂದರೆ ಸಾಲು ಸಾಲು ಆಘಾತಗಳು AIADMK ಪಕ್ಷಕ್ಕೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಹಾಗೆ ವಿಜಯ್
ಸಿಎಂ ಆದಮೇಲೆ ಒಂದಷ್ಟು ಮಹತ್ತರವಾದಂಥ ಡಿಸಿಷನ್ಗಳನ್ನ ತಗೊಂಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಭ್ರಷ್ಟಾಚಾರಕ್ಕೆ ಜಾಗವಿಲ್ಲ ಅಂತ 6 ಗಂಟೆಯಲ್ಲಿ ಭ್ರಷ್ಟ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ರೈತನಿಗೆ 1 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಟಿವಿಕೆ ಜಿಲ್ಲಾ ಜಂಟಿ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಪುಲವೇಂದ್ರನ್ ವಿರುದ್ಧ ದೂರು ಬಂದ ಕೇವಲ 6 ಗಂಟೆಯಲ್ಲೇ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ. ಪಕ್ಷದ ಖ್ಯಾತಿಗೆ ಕಳಂಕ ತಂದ್ರೆ ಯಾರನ್ನೂ ಕೂಡ ಬಿಡೋದಿಲ್ಲ, ಅವ್ರು ನನಗೆ ಎಷ್ಟೇ ಆಪ್ತರಿರ್ಬೋದು, ಅವ್ರನ್ನ ನಾನು ಬಿಡೋದಿಲ್ಲ ಅಂತ ವಿಜಯ್ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಲಂಚ ಕೇಳಿದ ನಾಯಕನ ಕಾರನ್ನ ಮುತ್ತಿಗೆ ಹಾಕಿ ಆ ಕಾರಿನ ಗಾಜನ್ನ ಕಂಪ್ಲೀಟ್ ಆಗಿ ಒಡೆದು ಹಾಕಿದ್ದಾರೆ ಸಾರ್ವಜನಿಕರು. ಹಳೆ ರಾಜಕೀಯ ಶೈಲಿಗೆ ಬ್ರೇಕ್ ಹಾಕಿ ಶಿಸ್ತಿನ ಪಾಠವನ್ನ ಮಾಡ್ತಾ ಇದ್ದಾರೆ ಸಿಎಂ ವಿಜಯ್ ಅಸ್ತಿತ್ವಕ್ಕೆ ಬಂದಾಗ್ಲಿಂದ, ಅಧಿಕಾರಕ್ಕೆ ಬಂದಾಗ್ಲಿಂದ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ರಾಜಕೀಯಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಡ್ತಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ವಿಜಯ್ ಹಾದಿಯಲ್ಲೇ ಸೂರ್ಯ, ಮತ್ತೊಬ್ಬ ಸೂಪರ್ ಸ್ಟಾರ್ ಸೂರ್ಯ ಅದೇ ಹಾದಿಯಲ್ಲೇ ಪಯಣಿಸ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಫ್ಯಾನ್ಸ್ ಸಭೆಯಲ್ಲಿ ಒಂದು ದೊಡ್ಡ ಘೋಷಣೆ ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಬ್ಬ ಸೂಪರ್ ಸ್ಟಾರ್ ಎಂಟ್ರಿಯ ಗುಸುಗುಸು ಶುರುವಾಗಿದ್ದು, ನಟ ವಿಜಯ್ ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಈಗ ನಟ ಸೂರ್ಯ ಕೂಡ ಅದೇ ಹಾದಿಯಲ್ಲಿ ಹೋಗ್ತಾರೆ ಎನ್ನುವಂತಹ ಸುದ್ದಿ. ಇತ್ತೀಚೆಗೆ ನಡೆದಂತಹ ಅಭಿಮಾನಿ ಸಂಘದ ಸಭೆಯಲ್ಲಿ ಭವಿಷ್ಯದ ಶಾಸಕ ಸಂಸದರನ್ನ ಕಾರ್ಯಕರ್ತರಲ್ಲೇ ಕಾಣ್ತಾ ಇರುವಂತಹ ಅಭಿಮಾನಿಗಳು ನಾವೆಲ್ಲ ಸೂರ್ಯ ಅಣ್ಣನಿಗಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಾಗಬೇಕು ಅಂತ ಒಂದು ಕರೆಯನ್ನ ನೀಡಿದ್ದಾರೆ. ದೇವರು ಮತ್ತೆ ಸಮಯ ನಿರ್ಧರಿಸಿದ್ರೆ ಸೂರ್ಯ ರಾಜಕೀಯಕ್ಕೆ ಬರೋದು ಕನ್ಫರ್ಮ್ ಎನ್ನುವಂತಹ ಮಾತುಗಳು ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗೆ ಈ ಹೇಳಿಕೆಗಳು ಭಾರಿ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಅಭಿಮಾನಿ ಸಂಘದ ನಾಯಕ ವೀರಮಣಿ ಅವರು ಇದು ಕೇವಲ ಅವರ ಪರ್ಸನಲ್ ಅಭಿಪ್ರಾಯ ಅಷ್ಟೇ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೂ ಕೂಡ ದ್ರಾವಿಡ ಪಕ್ಷಗಳ ಭದ್ರಕೋಟೆಯಲ್ಲಿ ಸಿನಿಮಾ ಸ್ಟಾರ್ಗಳ ಅಬ್ಬರ ಜೋರಾಗ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ, ಸೂರ್ಯ ಅವರು ಕೂಡ ವಿಜಯ್ ಅವರ ಹಾದಿಯನ್ನೇ ತುಳಿತಾರೆ, ಏನು ಎತ್ತ ನೋಡಬೇಕು. ಆದರೆ ತಮಿಳುನಾಡು ರಾಜಕೀಯ ಯಾವ ತಿರುವನ್ನ ಮುಂದೆ ಪಡೆಯುತ್ತೆ ಅಂತ ಕಾದು ನೋಡಬೇಕು. ಈ ಕಡೆ ಸ್ಟಾಲಿನ್ ಅವರು ಭವಿಷ್ಯವಾಣಿಯನ್ನು ನೋಡ್ತಿದ್ದಾರೆ. ಹೀಗಾಗಿ ಆ ಭವಿಷ್ಯ ನಿಜವಾಗುತ್ತಾ ಅಥವಾ AIADMK ತಮಿಳುನಾಡಲ್ಲಿ ತನ್ನ ನೆಲೆಯೇ ಇಲ್ಲದಂತೆ ಕಂಪ್ಲೀಟ್ ಆಗಿ ಇತಿಹಾಸದ ಪುಟ ಸೇರುತ್ತಾ ಕಾದು ನೋಡಬೇಕು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.